ವಿಟಿ ಇದೆ, ನೋಡ್ಕೊಂಬರೋಣ. ಸಿನಿಮಾ ರಂಗವೇ ಹಾಗೆ ಆಕರ್ಷಕ ಮತ್ತು ಮನರಂಜಕ. ಇಷ್ಟು ಮಾತ್ರವಲ್ಲ, ಅದು ಸಂದೇಶವಾಹಕವೂ ಹೌದು. ರೀಲ್ ಮೇಲೆ ರಿಯಲ್ ಭಾರತವನ್ನ ತೋರುವ ಸಿನಿಮಾ ರಂಗ ಗಡಿ ಮೀರಿ, ಭಾಷೆಯ ಎಲ್ಲೆ ಮೀರಿ ನಮ್ಮನ್ನ ಬೆಸೆಯುವ ಸೂತ್ರ. ಹಾಗಾಗಿ ಬೇರೆ ಭಾಷೆಯ ನಟ ನಟಿಯರು ನಮ್ಮವರೇ ಎಂಬ ಆಪ್ಯತೆ, ಸಮಾಜದ ಮೇಲೆ ಸಿನಿರಂಗದ ಪಾತ್ರ ಪ್ರಭಾವ ಕಾಲಾನುಸಾರ ಬದಲಾಗಿದೆಯಾದರೂ ಈಗಲೂ ಸಿನಿಮಾ ಸಮಾಜದ ಭಾಗವೇ. ಆಗಮಿಸಬೇಕು ಅಂತ ಭಕ್ತಿಪೂರ್ವಕವಾಗಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿದ್ದಾರೆ ನಮ್ಮ ನಿರೂಪಕಿ ಶ್ರೀಲಕ್ಷ್ಮಿ ಅವರು. ಎಲ್ಲರಿಗೂ ನಮಸ್ಕಾರ. ರೂಟ್ಸ್ ಇರೋದು ಹರಿಯಾಣ, ಬಟ್ ನಮ್ಗೆ ಅನ್ಸೋದೇ ಅಲ್ಲಪ್ಪ, ಇಲ್ಲೇ ಪಕ್ಕದ ಹುಬ್ಬಳ್ಳಿ ಧಾರವಾಡದವ್ರು ಇರಬೇಕು ಅನ್ಸುತ್ತೆ, ಇಲ್ಲೇ ಮಂಡ್ಯ ಹಾಸನದವ್ರು ಇರಬೇಕು ಅಂತ ಅನ್ಸುತ್ತೆ. ನಿಮ್ಮ ಊರುಗಳನ್ನ ತಗೊಳ್ಳಿಲ್ಲ ಅಂತ ಬೇಜಾರಾಗ್ಬೇಡಿ, ನಿಮ್ಮ ಊರವರೇ ಅಂತ ಅನ್ಕೊಳ್ಳಿ. ವೇದಿಕೆ ಮೇಲೆ ವಿಶೇಷ ಅತಿಥಿಯನ್ನು ಕರೀತಾ ಇದ್ದೀನಿ, ರಾಗಿಣಿ ದ್ವಿವೇದಿ. ಅವ್ರ ಜೊತೆಗೆ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ನನ್ನ ಕೊಲೀಗ್ ರಂಜಿತ್. ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ಈ ಸಂವಾದ, ಅದರಲ್ಲಿ ರೀಲ್ ಭಾರತ ಈ ವಿಶೇಷ ಸೆಷನ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ನೋಡಿ, ಇವರು 2009ರಲ್ಲಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಹಿಟ್ ಕೊಟ್ಟ ಸಿನಿಮಾ ಇವರಿಗೆ ಕೆಂಪೇಗೌಡ. ವೀರ ಮದಕರಿ ಸಿನಿಮಾದ ಮೂಲಕ ಇವರು ಪಾದಾರ್ಪಣೆ ಮಾಡ್ತಾರೆ. ಇವರು ಪಡ್ಡ ಹೇಕಳ ತುಪ್ಪದ ಬೆಡಗಿ, ಎಲ್ಲರ ನೆಚ್ಚಿನ ನಟಿ. ನಮ್ಮ ಜೊತೆಲಿದ್ದಾರೆ ರಾಗಿಣಿ ದ್ವಿವೇದಿ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ತುಂಬ ಕ್ಯೂಟಾಗಿ ಇಂಟ್ರೊಡಕ್ಷನ್ ಕೊಟ್ಟಿದ್ದೀರಾ ನೀವು. ಥ್ಯಾಂಕ್ ಯು. ಐ ಆಮ್ ಸೋ ಹ್ಯಾಪಿ ಟು ಬಿ ಹಿಯರ್ ಆ್ಯಂಡ್ ಸೊ ಆನರ್ಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫೋರಮ್ ಆ್ಯಂಡ್ ದಿಸ್ ಸ್ಟೇಜ್. ತುಂಬ ಖುಷಿ ಆಗ್ತಿದೆ ನನಗೆ. ಓಕೆ, ಹೇಗೆ ನಡೀತಾ ಇದೆ ತಮ್ಮ ಸಿನಿಮಾ ಜರ್ನಿ ಎಲ್ಲವೂ? ವಿತ್ ದ ಗ್ರೇಸ್ ಆಫ್ ಗಾಡ್ ತುಂಬ ಚೆನ್ನಾಗಿ ನಡೀತಿದೆ. ಯಾವತ್ತೂ ಒಂದು ಈ ಫಿಲ್ಮ್ ಇಂಡಸ್ಟ್ರಿ ಒಂದು ನದಿ ಥರಾನೇ ಅಲ್ಲ, ಮೇಲೆ ಕೆಳಗಡೆ ಈ ಕಡೆ ಆ ಕಡೆ ಹೋಗ್ತಾ ಬರ್ತಾನೆ ಇರುತ್ತೆ. ಅದ್ರ ಜೊತೆಗೆ ಫ್ಲೋ ಆಗಿ ಹೋಗ್ತಾ ಇರಬೇಕು. ಎವ್ರಿ ಡೇ ಇಸ್ ಅ ನ್ಯೂ ಡೇ, ಎವ್ರಿ ಚಾಪ್ಟರ್ ಇಸ್ ಅ ನ್ಯೂ ಚಾಪ್ಟರ್ ಅಂತ ಹೇಳ್ತಾ ಇಟ್ಸ್ ಗೋಯಿಂಗ್ ಫ್ಯಾಂಟಾಸ್ಟಿಕ್. ದರ್ ಆರ್ ಗುಡ್ ಡೇಸ್, ದರ್ ಆರ್ ಬ್ಯಾಡ್ ಡೇಸ್, ಬಟ್ ಎವ್ರಿ ಡೇ ಇಸ್ ಅ ಲರ್ನಿಂಗ್ ಡೇ ಅಂತ. ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ತಯಾರಿ ಎಲ್ಲ ಮುಗೀತಾ? Yeah, I feel like ಒಬ್ಬ ಆ್ಯಕ್ಟರ್ ಆಗಿ ಯು ಶುಡ್ ಬಿ ಏಬಲ್ ಟು ಟೇಕ್ ಅಪ್ ಚಾಲೆಂಜಸ್ ಆ್ಯಸ್ ಯುನೋ, ಒಂದು ಎಕ್ಸ್ಪೆರಿಮೆಂಟ್ ಮಾಡೋ ಥರ, ಒಂದು ಎಕ್ಸ್ಪೀರಿಯನ್ಸ್ ಮಾಡೋ ಥರ, ಬೇರೆ ಬೇರೆ ರೀತಿಯಾದ ಕ್ಯಾರೆಕ್ಟರ್ ಮಾಡಬೇಕು ಅಂತ ಒಂದು ಒಬ್ಬ ಆ್ಯಕ್ಟರ್ಗೆ ಒಂದು ಆಪರ್ಚುನಿಟಿ ಸಿಗುತ್ತೆ. ಸೊ ಅದನ್ನು ಕಂಪ್ಲೀಟಾಗಿ 100% ಆಗಿ ಯೂಸ್ ಮಾಡಿಕೊಂಡ್ರೆ ಐ ಥಿಂಕ್ ದ್ಯಾಟ್ ಈಸ್ ವಾಟ್ ದ ಫುಲ್ ಪರ್ಪಸ್ ಆಫ್ ಬೀಯಿಂಗ್ ಎನ್ ಆ್ಯಕ್ಟರ್ ಇಸ್. ಓಕೆ, ರಾಗಿಣಿ ಅವರೇ, ತಾವು ಬೆಳಿಗ್ಗೆ ಎದ್ದ ತಕ್ಷಣ ಈ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟರು, ಯೂಟ್ಯೂಬ್ ಈ ಥರ ನೋಡ್ತೀರಾ? ಸೋಷಿಯಲ್ ಮೀಡಿಯಾ ನೋಡ್ತೀರಾ ತಾವು? ಜೆನ್ವಿನ್ ಆಗಿ ಹೇಳಬೇಕು ಅಂದರೆ ನಾನು ಮೈ ಡೇ ಡಸಂಟ್ ಬಿಗಿನ್ ವಿತ್ ದ ಮೊಬೈಲ್ ಫೋನ್, ಬಟ್ ನಾನು ಸ್ವಲ್ಪ ಓಲ್ಡ್ ಸ್ಕೂಲ್ ಅಂತಲೇ ಹೇಳ್ಬೋದು ಆ ವಿಷಯದಲ್ಲಿ. ಬಟ್ ಈ ಜನರೇಷನ್, ಈ ಒಂದು ಟೈಮಾಗಿ ಕಂಪೇರ್ ಮಾಡಿದ್ರೆ ಎವ್ರಿಬಡಿ ವೇಕ್ಸ್ ಅಪ್ ಲುಕಿಂಗ್ ಅಟ್ ದೇರ್ ಫೋನ್ಸ್. ಬಟ್ ನಾನು ಪರ್ಸ್ನಲ್ ಆಗಿ ಕೇಳಿದ್ರೆ I wake up to gratitude, I wake up to ಒಂದು prayer, I wake up to the sunlight rather than looking at technology. ಅದಕ್ಕೆ ಪ್ರಾಬಬ್ಲಿ ಇನ್ನೂ ಸ್ವಲ್ಪ ಸೇನ್ ಆಗಿ ಇದೀವಿ ಇಷ್ಟು ವರ್ಷ ಆದಮೇಲೆ ಕೂಡ. ಕರೆಕ್ಟ್. ಆಗಿನ ಸಿನಿಮಾ ರಂಗಕ್ಕೂ ಈಗ, ಅಂದರೆ ತಾವು 2009ರಲ್ಲಿ ಪಾದಾರ್ಪಣೆ ಮಾಡ್ತೀರಿ, ಈಗಿರುವಂಥ ಟ್ರೆಂಡ್ಗೂ ಏನು ವ್ಯತ್ಯಾಸ ಆಗಿದೆ, ಏನು ಬದಲಾವಣೆ ಆಗಿದೆ ಅಂತ ತಮ್ಗನ್ಸುತ್ತೆ ರಾಗಿಣಿ ಅವರು? ಯು ನೋ, ಆನೆಸ್ಟ್ಲಿ ತುಂಬ ಚೇಂಜ್ ಆಗಿದೆ. ಹೇಗೆ? ಐ ಕಮ್ ಫ್ರಮ್, ಬಿಕಾಸ್ ನಾವು 90s ಹುಟ್ಟಿದ್ದು. ಹೌದು. ಸೊ 1991ನಲ್ಲಿ ಕಾಲ ವಿದೌಟ್ ಟೆಕ್ನಾಲಜಿ ಹೆಂಗಿತ್ತು, ಇವಾಗ 2025 ಕಾಲ ಹೆಂಗಿದೆ ವಿತ್ so much technology around us. So I think that 90s ಹುಟ್ಟಿರೋ ಮಕ್ಕಳಿಗೆ ಆ ಒಂದು ಸ್ಪೇಸ್ ಆಫ್ ಝೀರೋ ಟೆಕ್ನಾಲಜಿ ಟು ಇವತ್ತು ಫುಲ್ ಟೆಕ್ನಾಲಜಿ ನೋಡುವಂಥ ಒಂದು ಸಂದರ್ಭ ಎಂಬಂಥ ಎಕ್ಸ್ಪೀರಿಯನ್ಸ್ ನಾವು ಮಾಡಿದ್ವಿ. ಆ್ಯಂಡ್ ನನ್ನ ಇಂಡಸ್ಟ್ರಿಯಲ್ಲಿ ಬಂದಾಗ March 20th, 2010 ವಾಸ್ ದ ರಿಲೀಸ್ ಆಫ್ ವೀರ ಮದಕರಿ. ಐ ಸ್ಟಿಲ್ ರಿಮೆಂಬರ್ ಮೈ ಫಸ್ಟ್ ಫಿಲ್ಮ್ಸ್ ರಿಲೀಸ್ ಡೇಟ್. ಆ ಟೈಮಲ್ಲಿ
I think there were just about 20 to 25 media journalists. There was just about 15 print media people. And ಒಂದು 5 ಮೇನ್ ಟಿ ವಿ ಚಾನಲ್ಸ್ ಇದ್ದಿದ್ದು. ಆ್ಯಂಡ್ ಟುಡೇ ನೀವು ಗಾಡಿಯಿಂದ ಕಾಲ್ ಎತ್ತರೆ ಆಚೆ ದೆರ್ ಆರ್ ಪಾಪರಾಝೀಸ್ ಆ್ಯಂಡ್ ದೆರ್ ಆರ್ ಯೂಟ್ಯೂಬರ್ಸ್ ಆ್ಯಂಡ್ ದೆರ್ ಆರ್ ಇನ್ಫ್ಲೂಯೆನ್ಸರ್ಸ್ ಆ್ಯಂಡ್ ದೆರ್ ಆರ್ ಟೆಲಿವಿಷನ್ ಚಾನಲ್ಸ್ ಆ್ಯಂಡ್ so many. So the media has increased from say 20 to maybe 200 today. So ತುಂಬಾ ವ್ಯತ್ಯಾಸ ಇದೆ. ಆ್ಯಂಡ್ I have always been an extremely private person. ಒಂದು ಆ್ಯಕ್ಟರ್ ಆಗಿ ಕೂಡ ನಮ್ಮ ಲೈಫ್ ಯಾವತ್ತೂ ಪಬ್ಲಿಕ್ ಐಸಲ್ಲಿರುತ್ತೆ. ನಾವು ಪಬ್ಲಿಕ್ ಫಿಗರ್ಸ್ ಅಂತ ಹೇಳಿದ್ರು ಇಟ್ ಡಸ್ ಫೀಲ್ ವೆರಿ ಇಂಟ್ರೂಸಿವ್ ಸಮ್ಟೈಮ್ಸ್ ಆಫ್ ಸರ್ಟನ್ ಕೈಂಡ್ಸ್ ಆಫ್ ಟೆಕ್ನಾಲಜೀಸ್ ಕಮ್ಮಿಂಗ್ ಇನ್ ಟು ಪ್ಲೇ. ಇವಾಗ ಇತ್ತೀಚೆಗೆ ಆವಾಗ ಜಸ್ಟ್ ಒಂದು ನಮಗೆ ಹೆಸರು ತಗೊಂಡ್ರೆ ಗೊತ್ತಿತ್ತು, ಓಕೆ ಇವರು ಸೀನಿಯರ್ ಜರ್ನಲಿಸ್ಟು, ಇವರು ಹೊಸ ಜರ್ನಲಿಸ್ಟು, ಇವರು ಇಷ್ಟು ವರ್ಷದಿಂದ ಈ ಚಾನಲ್ ಇದ್ದಾರೆ ಅಂತ. ಇವಾಗ ಎವ್ರಿ ಡೇ ಯು ಆರ್ ಮೀಟಿಂಗ್ ನ್ಯೂ ಪೀಪಲ್ ಆ್ಯಂಡ್ ಐ ಲವ್ ಮೀಟಿಂಗ್ ನ್ಯೂ ಪೀಪಲ್. ಬಟ್ ಆ ಥರ ಎಕ್ಸ್ಪೀರಿಯನ್ಸ್ ತುಂಬ ಡಿಫ್ರೆಂಟ್ ಆಗಿತ್ತು, ಈ ಥರ ಎಕ್ಸ್ಪೀರಿಯನ್ಸ್ ತುಂಬ ಡಿಫ್ರೆಂಟ್ ಆಗಿತ್ತು. ರಾಗಿಣಿ ಅವರೇ, ತಾವು ನಟಿಯಾಗಿಲ್ಲದೆ ಇದ್ದಿದ್ರೆ ತಾವು ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ತಿದ್ರಿ ಮತ್ತು ಯಾಕೆ? ನಾನು ಯಾವ ಥರ ಕಾಣಿಸ್ತೀರಪ್ಪ? ಯು ಐ ಲುಕ್ ಲೈಕ್ ಅ ಆಫೀಸರ್. ಕ್ಯಾನ್ ಐ ಮೇಕ್ ಅ ಗುಡ್ ಪೊಲೀಸ್ ಆಫೀಸರ್? ಯಾನು ಅಲ್ಲ, ನೀವು ಪೊಲೀಸ್ ಆಫೀಸರ್ ಆಗಿಯೂ ಮಾಡಿದ್ದೀರಿ. ಸೊ ಮೈ ಫಾದರ್ ವಾಸ್ ಇನ್ ದಿ ಇಂಡಿಯನ್ ಆರ್ಮಿ. ಎಲ್ರಿಗೂ ಗೊತ್ತಿರೋ ವಿಷಯ. ನನಗೆ ಇಂಡಿಯನ್ ಆರ್ಮಿಯಲ್ಲಿ ಸೇವೆ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆ್ಯಂಡ್ ಇಫ್ ಐ ವುಡಂಟ್ ಹ್ಯಾವ್ ಬಿನ್ ಅನ್ ಆ್ಯಕ್ಟರ್, ಸೊ ಆ್ಯಕ್ಟರ್ ಆಗಬೇಕು ಅಂತ ಏನು ಪ್ರಿಪ್ರೇಷನ್ಸ್ ಪ್ಲ್ಯಾನಿಂಗ್ ಅಂತ ಇರಲಿಲ್ಲ. ಇಟ್ ವಾಸ್ ಐ ಥಿಂಕ್ ಅ ಕಾಲ್ ಆಫ್ ಡೆಸ್ಟಿನಿ ದಟ್ ಈ ಒಂದು ಆಪರ್ಚುನಿಟಿ ಸಿಕ್ತು ನನಗೆ ಟು ಬಿ ಅ ಮಾಡೆಲ್ ಆ್ಯಂಡ್ ದೆನ್ ಟು ಬಿ ಅನ್ ಆ್ಯಕ್ಟರ್. ಆ್ಯಂಡ್ ಯಾವತ್ತೂ ತುಂಬ ಸ್ಪೋರ್ಟ್ಸ್ ಆಡಿರೋದ್ರಿಂದ, ತುಂಬ ಸ್ಪೋರ್ಟ್ಸ್ ಪ್ಲೇ ಮಾಡಿರೋದ್ರಿಂದ ಐ ವಾಂಟೆಡ್ ಟು ಬಿ ಲೈಕ್ ಅ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಬಾಸ್ಕೆಟ್ಬಾಲ್ ಪ್ಲೇಯರ್. Or I wanted to be in the Indian Army. I wanted to be an IAS, IFS officer. One time alli till 10th standard I wanted to be a neurosurgeon. Then I wanted to be an archaeologist. ಒಂದು ವರ್ಷ ಜೊತೆಗೆ ಐ ಥಿಂಕ್ ಎವ್ರಿಬಡಿ ಇನ್ ದ ಕ್ರೌಡ್ ವಿಲ್ ಅಗ್ರಿ ವಿತ್ ಮೀ. ಟಿಲ್ ದ ಟೈಮ್ ಯೂರ್ ಇನ್ 10th ಸ್ಟ್ಯಾಂಡರ್ಡ್ ಒಂದು ಕಾಮರ್ಸ್ ಸೈನ್ಸ್ ತಗೊಳಕ್ ಮುಂಚೆ ಎಲ್ಲ ಸಬ್ಜೆಕ್ಟ್ಸ್ ಅಲ್ಲಿ ಚೆನ್ನಾಗಿರ್ತೀರ. ಸೊ ಆವಾಗ ನನಗೆ ಓ ಮೈ ಗಾಡ್ ಹಿಸ್ಟ್ರಿ ಇಷ್ಟು ಚೆನ್ನಾಗಿದೆ, ನನಗೆ ಬರೆಯೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ, ಐ ವಾಂಟ್ ಟು ಬಿ ಅನ್ ಆರ್ಕಿಯಾಲಜಿಸ್ಟ್ ಅಂತ ಇತ್ತು. ದೆನ್ 10th ಅಲ್ಲಿ ಬೋರ್ಡ್ಸಲ್ಲಿ ಮ್ಯಾಥ್ಸಲ್ಲಿ ಐ ಗಾಟ್ 37 out of 100. ಸೊ ಆವಾಗ ಬೇಡಪ್ಪ ಸೈನ್ಸ್ ತಗೊಳಕ್ ಆಗಲ್ಲ, ಕಾಮರ್ಸ್ ಶಿಫ್ಟ್ ಆಗೋಣ ಅಂತ. ಆ್ಯಂಡ್ ಕಾಮರ್ಸ್ ವಿತ್ ಮ್ಯಾಥ್ಸ್ ತಗೊಂಡೆ ನಾನು. ಆದ್ರೂ ಐ ಹ್ಯಾಡ್ ಅಕೌಂಟ್ಸ್ ಅಲ್ಲಿ ಐ ವಾಸ್ 98 out of 100 ಆ್ಯಂಡ್ ಮ್ಯಾಥ್ಸ್ ಅಲ್ಲಿ ಐ ವಾಸ್ ಸ್ಟಿಲ್ 37 out of 100. ಸೊ ಬಟ್ ಹೌ ಇಸ್ ಇಟ್ ಪಾಸಿಬಲ್? ಸೊ ನಮ್ಮ ಟೀಚರ್ಸ್ ಕೇಳೋರು ಯಾವತ್ತು, ಅಕೌಂಟ್ಸ್ ಅಲ್ಲಿ ನೀವು ಚೆನ್ನಾಗಿದ್ದೀರಾ, ಮ್ಯಾಥ್ಸು ಅಕೌಂಟ್ಸು ನಂಬರ್ಸ್ ತಾನೇ, ಹೌ ಇಸ್ ಇಟ್ ಪಾಸಿಬಲ್? ಸೊ ದೆನ್ ಐ ವಾಂಟೆಡ್ ಟು ಬಿ ಅ ಚಾರ್ಟರ್ಡ್ ಅಕೌಂಟೆಂಟ್. ಐ ಸೆಡ್ ಇವಾಗ ನಾನು ಚಾರ್ಟರ್ಡ್ ಅಕೌಂಟೆಂಟ್ ಮಾಡ್ತೀನಿ. And ಹೋಗ್ತಾ I think as you grow, your lifetimes change, your interests change. I think it's a part of life. Change ಮಾಡ್ತಾ ಇರಬೇಕು, ಚೇಂಜ್ ಆಗ್ತಾ ಇರಬೇಕು, ಚೆನ್ನಾಗಿರುತ್ತೆ. ಕರೆಕ್ಟ್. ನೀವು ಸಿನಿಮಾ ರಂಗಕ್ಕೆ ಬರುವಾಗ ಬಹಳ ಆಸೆಯಿಂದ ಬಂದ್ರಿ. ನೀವು ಬಯಸಿದಷ್ಟು ಅವಕಾಶಗಳು ನಿಮ್ಗೆ ಸಿಕ್ಕಿದೆ ಅಂತ ಅನ್ಸುತ್ತಾ? ನಾವು I think this is a very interesting way of putting it. See, ಲೈಫಲ್ಲಿ ಏನಾಗುತ್ತೆ, ನಾವು ತುಂಬಾ ಒಂದು ವಿಷನ್ ಮಾಡ್ಕೊಂಡು ಬರ್ತೀವಿ. ದಟ್ ಈ ಥರ ಆಗಬೇಕು, ಆ ಥರ ಆಗಬೇಕು, ಈ ಥರ ಅಚೀವ್ ಮಾಡಬೇಕು, ಈ ಥರ ಪಿಕ್ಚರ್ಸ್ ಮಾಡಬೇಕು, ಈ ಥರ ಕ್ಯಾರೆಕ್ಟರ್ಗಳು ಮಾಡಬೇಕು ಅಂತ. ನಾನು ನನ್ನ ಲೈಫಲ್ಲಿ ತುಂಬ ಸಿಂಪಲ್ ಪಾಲಿಸಿ ಫಾಲೋ ಮಾಡಿದೆ. ಲಿವ್ ಈಚ್ ಡೇ ಬೈ ದ ಡೇ ಆಸ್ ಇಟ್ ಕಮ್ಸ್ ಅಂತ. ಸೊ ನಾನು ಓವರ್ ಎಕ್ಸ್ಪೆಕ್ಟೇಷನ್ಸ್ ಯಾವತ್ತೂ ಇಟ್ಕೊಂಡಿಲ್ಲ. ಬಟ್ ಐ ಸೆಡ್ ಓಕೆ, ನಾನು ಏನು ಮಾಡಿದ್ರು ಅದರಲ್ಲಿ ನಾನು 100% ಎಫರ್ಟ್ ಹಾಕಿ ಮಾಡಬೇಕು ಅಂತ ಒಂದೇ ಒಂದು ಆಸೆ ನನಗೆ. ಆ್ಯಂಡ್ ಅಫ್ಕೋರ್ಸ್ ಆಸ್ ಅನ್ ಆ್ಯಕ್ಟರ್ ಹೋಗ್ತಾ ಸೊ ನಾನು ಯಾವುದು ಆ್ಯಕ್ಟಿಂಗ್ ಕ್ಲಾಸಸ್ ಮಾಡಿಲ್ಲ, ಡಾನ್ಸ್ ಕ್ಲಾಸಸ್ ಮಾಡಿಲ್ಲ. ಬಟ್ ಫಾರ್ ಮೀ ದ ಜರ್ನಿ ಆಫ್ ಬೀಯಿಂಗ್ ಎನ್ ಆ್ಯಕ್ಟರ್ ವಾಸ್ ಪ್ರತಿಯೊಂದು ಆಪರ್ಚುನಿಟಿ ಜೊತೆಗೆ ನಾನು ಕಲಿತಾ ಹೋದೆ. ಲೈಕ್ ಇವಾಗ ಭಾಷೆ ಆಗಲಿ ಅಥವಾ ಆ್ಯಕ್ಟಿಂಗ್ ಸ್ಕಿಲ್ಸ್ ಆಗಲಿ, ಡಾನ್ಸಿಂಗ್ ಆಗಲಿ. ಇವತ್ತು ನೀವೇನು ಲೈಕ್ ಒಂದು ಸಾಂಗ್ ಮಾಡಿದ್ರೆ ಡಾನ್ಸಿಂಗ್ ಸ್ಕಿಲ್ಸ್ ಏನು ಅಪ್ರಿಷಿಯೇಟ್ ಮಾಡ್ತೀರಾ, ಆ್ಯಕ್ಟಿಂಗ್ ಸ್ಕಿಲ್ಸ್ ಏನು ಅಪ್ರಿಷಿಯೇಟ್ ಮಾಡ್ತೀರಾ, I've learned every day. So it's been a process for me. I think opportunities are like that. ನಾವು ಕಾಯ್ಕೊಂಡು ಕೂತ್ಕೊಂಡ್ರೆ ಯಾವತ್ತೂ ಏನು ಬರಲ್ಲ ನಮಗೆ. ನಾವೇ ಹೋಗಿ ಅದನ್ನ ತಗೊಂಡು ಅದನ್ನ ಅಚೀವ್ ಮಾಡಿ ನಮ್ಮ 100% ಕೊಟ್ರೆ ದಟ್ ಇಸ್ ಐ ಬಿಲೀವ್ ಟೇಕಿಂಗ್ ಅನ್ ಆಪರ್ಚುನಿಟಿ. ರಾಗಿಣಿ ಅವರೇ, ಇವತ್ತಿನ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಚಾಲೆಂಜ್ಗಳಿದಾವೆ ಅಂತ ತಮ್ಗನ್ಸುತ್ತೆ? ಸಿನಿಮಾ ಇಂಡಸ್ಟ್ರಿಯಲ್ಲಿ ಐ ಥಿಂಕ್ ಏನಾಗಿದೆ, ದ ಪೇಷನ್ಸ್ ಆಫ್ ದಿ ಆಡಿಯನ್ಸಸ್ ಹ್ಯಾವ್ ಡಿಕ್ರೀಸ್ಡ್.
ಮುಂಚೆ ಏನಿತ್ತು, ನೀವು ಇವಾಗ ಒಂದು 2 ಗಂಟೆ 2.5 ಗಂಟೆ ಸಿನಿಮಾ ನೋಡೋಕ್ಕೂ ತುಂಬ ಕಾಯ್ತಾ ಇದ್ದಿದ್ದು ಎಲ್ಲರೂ. ಆ್ಯಂಡ್ ಒಂದು ಸಿನಿಮಾ ಬರಬೇಕು ಅಂದರೆ ತುಂಬ ಕುತೂಹಲ ಇತ್ತು, ತುಂಬ ಒಂದು ಲೈಕ್ ಎಕ್ಸೈಟ್ಮೆಂಟ್ ಇತ್ತು, ತುಂಬ ಒಂದು ಓಕೆ ಈ ಥರ ಈ ಆ್ಯಕ್ಟರ್ ಸಿನಿಮಾ ಬರ್ತಿದೆ, ಈ ಥರ ಬರ್ತಿದೆ, ಈ ಕಾಂಟೆಂಟ್ ಬರ್ತಿದೆ, ಈ ಥರ ಕತೆ ಬರ್ತಿದೆ ಅಂತ. ಇವಾಗ ಏನಾಗಿದೆ, ದ ಕಾಂಟೆಂಟ್ ಇಸ್ ಡಿಕ್ರೀಸ್ಡ್ ಬಿಕಾಸ್ ಆಫ್ ಶಾರ್ಟರ್ ಕಾಂಟೆಂಟ್ ಬಂದಿರೋದ್ರಿಂದ. ದ ಪೇಷನ್ಸ್ ಆಫ್ ಐ ಥಿಂಕ್ ದ ಜನರೇಷನ್ ಆಫ್ ಟುಡೇ ಇಸ್ ಲಿಮಿಟೆಡ್ ಟು ಜಸ್ಟ್ ಮೇ ಬಿ ಸೇ 30 seconds or a minute or maybe 2 minutes. ಆ್ಯಂಡ್ ರೀಲ್ಸ್ ಬಂದಿರೋದ್ರಿಂದ ಆ್ಯಂಡ್ ಶಾರ್ಟ್ ಫಾರ್ಮ್ಯಾಟ್ಸ್ ಬಂದಿರೋದ್ರಿಂದ ಏನಾಗಿದೆ, ಪೇಷನ್ಸ್ ಆಫ್ audiences sitting in a theatre to watch something has decreased. ಆ ಒಂದು ದೊಡ್ಡ ಚಾಲೆಂಜ್ ಇದೆ, ಬಿಕಾಸ್ as long as I think we need to develop patience. That is really important. Nan prakara, I think the generation of today also should be able to gain ಸ್ವಲ್ಪ patience and gain ಸ್ವಲ್ಪ momentum of wanting to watch something. ಇವಾಗ ಏನಾಗಿದೆ, ಓಕೆ ನಾವು ಏನೋ ನೋಡಿದ್ರೆ ಒಂದು 5 minutes ಅಲ್ಲಿ ಓಕೆ ನಮಗೆ ಇಷ್ಟ ಆಗ್ತಿಲ್ಲ, ನಮಗೆ ಬೋರ್ ಆಗ್ತಿದೆ, ನಮಗೆ ಏನೋ ಇದು ಚೆನ್ನಾಗಿಲ್ಲ, ನಮ್ಮ ಫೇವ್ರೆಟ್ ಆಕ್ಟರ್ ಇಲ್ಲ, ಅಂದ್ರೆ ಕ್ವಾಲಿಟಿ viewers ಕಮ್ಮಿ ಆಗಿದ್ದಾರೆ ಅಂತನಾ ಹೇಗೆ ಅಂತ? See, I don't think the quality of viewers have changed. I think that the pattern of watching, ಪ್ರತಿ ಒಂದು ಟೈಮ್ ಜೊತೆ with changing times you have to change ಅಂತ ಒಂದು ಬರುತ್ತಲ್ಲ. I think ಆ ಥರ ಕಾಂಟೆಂಟ್ has changed, ಆ ಥರ the patterns of filmmaking have changed, ಆ ಥರ the pattern of viewing has changed. ಸೊ ಆ ಒಂದು ರೀತಿ ನೋಡಿದ್ರೆ ನೀವು ಇಟ್ಸ್ ನಾಟ್ ಲೈಕ್ ಮುಂಚೆ 3 hours ಸಿನಿಮಾ ಇತ್ತು, ಇವಾಗಲೂ ಕೂಡ ದ ಜನರೇಷನ್ ಇಸ್ ಗೋನ್ ಟು ವಾಚ್. ಬಟ್ ಅದಕ್ಕಂತ ನಾವು 2 minutes 5 minutes ಕಾಂಟೆಂಟ್ ಮಾಡೋಕ್ಕೂ ತುಂಬ ಕಷ್ಟ. ಇಫ್ ಯು ಟ್ರೈಂಗ್ ಟು ಪೋರ್ಟ್ರೇ ಸಮಥಿಂಗ್, ಒಂದು ಕತೆ ಹೇಳಬೇಕು ಅಂದರೆ, ಇವಾಗ ನೀವು ಏನೋ ವಿಷಯ ಬಗ್ಗೆ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂದ್ರೂ ಸ್ಟಾರ್ಟ್ ಮಾಡಿದ್ರೆ ಒಂದು 5 minutes ಕಾನ್ವರ್ಸೇಷನ್ ಆಗುತ್ತೆ. ಬಟ್ ಆ ಒಂದು ಕಾನ್ವರ್ಸೇಷನ್ ಸ್ಟಾರ್ಟಿಂಗಿಂದ ಮಿಡ್ಲಿಂದ ಎಂಡ್ ತನಕ ಹೋಗಬೇಕು ಅಂದರೆ ಒಂಚೂರು ಟೈಮ್ ಬೇಕಲ್ಲ, ಒಂಚೂರು ಪೇಷನ್ಸ್ ಬೇಕಲ್ಲ. I think that is with changing time, I think the level of patience is changing, the level of content is changing, and I think that's great. But we have to have patience to watch good content. ರಾಗಿಣಿ ಅವರೇ, ಈಗ ರೀಲ್ಸ್ ಜಮಾನ, ಬೆರಳಲ್ಲೇ ನಮಗೆ ಎಲ್ಲವೂ ಕೂಡ ಸಿಗುತ್ತೆ, ಮೊಬೈಲ್ನ ಬೆರಳಲ್ಲೇ ಎಲ್ಲವೂ ಸಿಗ್ಬಿಡುತ್ತೆ, ರೀಲ್ಸ್ ಕಾಂಟೆಂಟ್ಗಳು ಸಿಗುತ್ತೆ. ಹೀಗಾಗಿ ತಮ್ಮ ಪ್ರತಿಭೆಗಳನ್ನು ಅವರಿಗೆ ರೀಲ್ಸ್ಗಳ ಮೂಲಕ ತೋರಿಸೋದಕ್ಕೊಂದೊಳ್ಳೆ ಅವಕಾಶ. ಇದೇನಾದರೂ ಥ್ರೆಟ್ನಿಂಗ್ ಆಗ್ತಾ ಇದೆಯಾ ಈಗಿನ ಕಲಾವಿದರಿಗೆ? No, I don't think so. I think it's a beautiful format. ಇವಾಗ ಏನಾಗಿದೆ, ಮುಂಚೆ ಇಟ್ ಯೂಸ್ ಟು ಬಿ ಜಸ್ಟ್ ನೀವು ಇವಾಗ ಒಂದು ಸಿನಿಮಾಲ್ ಸ್ಟಾರ್ ಆಗ್ತೀರಾ, ಸೀರಿಯಲ್ ಸ್ಟಾರ್ ಮಾಡ್ತೀರಾ, ಅಥವಾ ಒಂದು ಯಾವುದೋ ಒಂದು ಶೋ ಅಲ್ಲಿ ಭಾಗವಹಿಸ್ತೀರಾ, ಅಥವಾ ಯಾವುದೋ ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಲೈಕ್ ನ್ಯೂಸ್ ಆರ್ ಎಂಟರ್ಟೈನ್ಮೆಂಟ್ ಮೂಲಕ ನೀವು ಮಾಡ್ತಾ ಇದ್ರಿ. ಇವಾಗ ದಿ ಆಪರ್ಚುನಿಟೀಸ್ ಆಫ್ ಯು ಪೋರ್ಟ್ರೇಯಿಂಗ್ ಯೋರ್ ಟ್ಯಾಲೆಂಟ್ ಹ್ಯಾಸ್ ಇನ್ಕ್ರೀಸ್ಡ್. ಐ ಥಿಂಕ್ ದ್ಯಾಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಒಂದು ಏನಂದ್ರೆ, ಮುಂಚೆ ಲಿಮಿಟೆಡ್ ಆಪ್ಷನ್ಸ್ ಇತ್ತು ನಮಗೆ, ದಟ್ ಓಕೆ ಈ ತರ ಈ ಒಂದು ದಾರಿಯಲ್ಲಿ ಹೋದ್ರೆ ಮಾತ್ರ ಎಕ್ಸ್ಪೋಜರ್ ಸಿಗತ್ತೆ ಅಂತ. ಇವಾಗ ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಟ್ಯಾಲೆಂಟ್, ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಪ್ಲಾಟ್ಫಾರ್ಮ್, ಯು ಕ್ಯಾನ್ I think you can show what you're capable of doing through a 30-second video or a 1-minute video. And the options of doing so many things have come. Munche even career related options tumane limited agittu. ಇವಾಗ ನೀವು ನಿಮಗೆ ಪೇಂಟಿಂಗ್ ಇಷ್ಟ, ನಿಮಗೆ ಕುಕಿಂಗ್ ಇಷ್ಟ, ನಿಮಗೆ ಟ್ರಾವೆಲಿಂಗ್ ಇಷ್ಟ, ನಿಮಗೆ ಬರೆಯೋಕೆ ಇಷ್ಟ, ನಿಮಗೆ ಆಡೋಕೆ ಇಷ್ಟ, ನಿಮಗೆ ಡ್ಯಾನ್ಸ್ ಮಾಡೋಕೆ ಇಷ್ಟ, ನಿಮಗೆ ಮೇಕಪ್ ಮಾಡೋಕೆ ಇಷ್ಟ, ರೈಟಿಂಗ್ ಇಷ್ಟ, ನಿಮ್ಗೆ ಏನು ಇಷ್ಟ ಇದ್ರೆ ನೀವು ಅದನ್ನು ಪೋರ್ಟ್ರೇ ಮಾಡ್ಬೋದು. ಐ ಥಿಂಕ್ ದಟ್ ಇಸ್ ಅ ಬ್ಯೂಟಿಫುಲ್ ಟ್ರೆಂಡ್. ಆ್ಯಂಡ್ ಇದರಿಂದ ಐ ಥಿಂಕ್ ವಿ ಫೌಂಡ್ ಸೋ ಮೆನಿ ಟ್ಯಾಲೆಂಟೆಡ್ ಪೀಪಲ್. ಸೊ ಐ ಥಿಂಕ್ ದೆರ್ ಇಸ್ ಸೋ ಮಚ್ ಸ್ಪೇಸ್ ಪ್ರತಿಯೊಬ್ಬರಿಗೂ. ಒಂದು ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಯಾವುದು ಒಂದು ಏಜ್ ಇಲ್ಲ, ಯಾವುದೋ ಒಂದು ಸ್ಪೆಸಿಫಿಕ್ ಆಗಿರೋದು ಹೈಟ್ ವೇಟ್ ಸ್ಟ್ಯಾಟಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲ, ಯಾವುದೋ ಒಂದು ಏಜ್ ಕ್ಯಾಟಗರಿ ಇಲ್ಲ. ಯು ಕ್ಯಾನ್ ಸ್ಟಾರ್ಟ್ ಎನಿ ಟೈಮ್ ಎನಿ ಪ್ಲೇಸ್, ಒಂದು ಇಂಟ್ರೆಸ್ಟ್ ಇರಬೇಕಷ್ಟೇ ಅಂತ. ಆ್ಯಂಡ್ ಐ ಡೋಂಟ್ ಥಿಂಕ್ ದಟ್ ದೆರ್ ಇಸ್ ಅ ಥ್ರೆಟ್ ಅಟ್ ಆಲ್ ಫಾರ್ ಎನಿ ಆ್ಯಕ್ಟರ್ಸ್, ಬಿಕಾಸ್ ಜೆನ್ಯುನ್ಲಿ ಬಿಲೀವ್ ಯು ಮೀ, ಈ ದೇಶದಲ್ಲಿ ಪ್ರಪಂಚದಲ್ಲಿ ಪ್ಲ್ಯಾಟ್ಫಾರ್ಮ್ಸಲ್ಲಿ ತುಂಬಾ ಸ್ಪೇಸ್ ಇದೆ, ಪ್ರತಿ ಒಂದು ಪರ್ಸನ್ಗೂ ಸ್ಪೇಸ್ ಇದೆ. ನಿಮ್ಮ ಹತ್ರ ಇರೋ ಟ್ಯಾಲೆಂಟ್ ನನ್ನ ಹತ್ರ ಇರಲ್ಲ, ನನ್ನ ಹತ್ರ ಇರೋ ಟ್ಯಾಲೆಂಟ್ ನಿಮ್ಮ ಹತ್ರ ಇರಲ್ಲ. ಪ್ರತಿಯೊಬ್ಬರು ಪರ್ಸನು ಅವ್ರದ್ದೇ ಆದಂಥ ಒಂದು ಯುನೀಕ್ ಆಗಿರೋ ಟ್ಯಾಲೆಂಟ್ಸ್ನ ಇಟ್ಕೊಂಡು ಬಂದಿದ್ದಾರೆ. ಸೊ ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಥಿಂಗ್. ಕರೆಕ್ಟ್. ಈಗ ಮೇಡಮ್, ರಾತ್ರೋರಾತ್ರಿ ಸ್ಟಾರ್ ಆಗ್ತಾರೆ, ರಾತ್ರೋರಾತ್ರಿ ಟ್ರೆಂಡ್ ಸೆಟ್ ಆಗುತ್ತೆ. ಇದು ರೀಲ್ಸ್ಗಳು ಅಥವಾ ಸೋಷಿಯಲ್ ಮೀಡಿಯಾಗಳು ಜನರ ಅಭಿಪ್ರಾಯವನ್ನು ಬದಲಿಸ್ತಾ ಇದೆಯಾ? See, I don't believe in overnight stardom because
ಐ ನೋ ಇವಾಗ ಓವರ್ನೈಟ್ ಸ್ಟಾರ್ಸ್, ಐ ಥಿಂಕ್ ಸೋಷಿಯಲ್ ಮೀಡಿಯಾ ಮೂಲಕ ಓವರ್ನೈಟ್ ಸ್ಟಾರ್ಡಮ್, ಓವರ್ನೈಟ್ ಟ್ರೆಂಡಿಂಗ್, ಓವರ್ನೈಟ್ ವೈರಲ್ ವಿಡಿಯೋಸ್, ಪಿಕ್ಚರ್ಸ್ ಅದೆಲ್ಲ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಐ ಥಿಂಕ್ ಇಟ್ಸ್ ಅ ಗುಡ್ ಟ್ರೆಂಡ್, ಬಟ್ ಐ ಜೆನ್ಯುನ್ಲಿ ಡೋಂಟ್ ಬಿಲೀವ್, ಅದರಲ್ಲೂ ಕೂಡ ನಾನು ತುಂಬ ಐ ಥಿಂಕ್ ಸ್ಲೋ ಆ್ಯಂಡ್ ಸ್ಟಡಿ ಯಾವತ್ತೂ ವಿನ್ಸ್ ದ ರೇಸ್ ಅಂತ ಬಿಲೀವ್ ಮಾಡುವಂಥ ಪರ್ಸನ್ ನಾನು. ನನಗೆ 15 years ಆಗಿದೆ ಇಂಡಸ್ಟ್ರಿಯಲ್ಲಿ, ಆ್ಯಂಡ್ ನಾನು ಯಾವುದು ನನಗೆ ಯಾರು ಗಾಡ್ ಫಾದರ್ಸ್ ಇಲ್ಲ. ಐ ಆಮ್ ನಾಟ್ ಅ ಸ್ಟಾರ್ ಕಿಡ್. ನನ್ನ ಅಪ್ಪ ಆರ್ಮಿಯಲ್ಲಿರೋದು. ಐ ಬಿಲಾಂಗ್ ಟು ಅ ವೆರಿ ವೆರಿ ಸಿಂಪಲ್ ಮಿಡಲ್ ಕ್ಲಾಸ್ ಫ್ಯಾಮ್ಲಿ. ಸೊ ನಾನು ಪ್ರತಿಯೊಂದು ದಿನ ಕಲ್ತ್ಕೊಂಡು ಕಷ್ಟಪಟ್ಟು ಸ್ಟ್ರಗಲ್ಸ್ ನೋಡಿ, ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿ, ಫೇಲಿಯರ್ಸ್ ನೋಡಿ, ಸಕ್ಸಸ್ ನೋಡಿ ಬಂದಿರುವಂಥ ಒಬ್ಬ ಪರ್ಸನ್. ಐ ಬಿಲೀವ್ ದ್ಯಾಟ್ ಯು ಶುಡ್ ನಾಟ್ ಗೆಟ್ ಒಬ್ಸೆಸ್ಡ್ ವಿತ್ ದಿಸ್ ಓವರ್ನೈಟ್. ಆಮೇಲೆ ಏನಾಗುತ್ತೆ, ಯು ಸಿ ಲೈಕ್ ಇವಾಗ ಟ್ರೆಂಡಲ್ಲಿ ಯಂಗ್ಸ್ಟರ್ಸ್ ಆ್ಯಂಡ್ ಪೀಪಲ್ ಹೂ ಡೂಯಿಂಗ್ ಆಲ್ ದೀಸ್ ವೈರಲ್ ಟ್ರೆಂಡ್ಸ್, ಇವಾಗ ಒಂದು ರೀಲ್ ಅಥವಾ ಒಂದು ವಿಡಿಯೋ ಅಥವಾ ಒಂದು ಟ್ರೆಂಡ್ ಸೆಟ್ ಮಾಡ್ತೀರಾ ನೀವು, ಅದನ್ನು ಕೀಪ್ ಅಪ್ ಮಾಡಬೇಕು ಅಂದರೆ ನೀವು ಅಷ್ಟು ಕಷ್ಟಪಡ್ತೀರಾ, ಅಷ್ಟು ಪ್ರೆಷರ್ ತಗೋತೀರಾ, ಆಮೇಲೆ ಅದಾಗಲ್ಲ. ಇಟ್ ಕಾಸಸ್ ಸ್ಟ್ರೆಸ್, ಇಟ್ ಕಾಸಸ್ ಆಂಗ್ಸೈಟಿ, ಇಟ್ಸ್ ಕಾಸಿಂಗ್ ಸೋ ಮಚ್ suicides, and it's causing so much unnecessary atrocity ಅಂತ. ಸೊ ಐ ಫೀಲ್ ಸಿಂಪಲ್ ಆಗಿ, ಸ್ಲೋ ಆಗಿ, ಅಕಸ್ಮಾತ್ ನೀವು ಓವರ್ನೈಟ್ ಸೆನ್ಸೇಷನ್ ಆಗಿದಾಗ ಗ್ರೇಟ್ ಫಾರ್ ಯು, ಅದನ್ನು ತಲೆಯಲ್ಲಿ ಹಾಕೋಬೇಡಿ. ಬಿಕಾಸ್ ಇಟ್ಸ್ ಅ ಟ್ರೆಂಡ್, ಇಟ್ ವಿಲ್ ಕಮ್ ಆ್ಯಂಡ್ ಗೋ, ರೈಟ್? ಬಟ್ ಐ ಥಿಂಕ್ ಇಟ್ಸ್ ಅಬೌಟ್ ಮೇಂಟೈನಿಂಗ್ ದ್ಯಾಟ್ ಸಟಲಿಟಿ, ಮೇಂಟೈನಿಂಗ್ ದ್ಯಾಟ್ ಕಾಮ್ನೆಸ್. ಓಕೆ, ಇವತ್ತು ವೈರಲ್ ಆಗಿದ್ದೀವಾ, ಓಕೆ ಗ್ರೇಟ್, ನಾವು ನಾರ್ಮಲ್ ಪೀಪಲ್ ಎಂಜಾಯ್ ಮಾಡಿ ಅದನ್ನು ಬಿಟ್ಟಾಕಿ ಇನ್ನೊಂದು ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡಿ. ಐ ಬಿಲೀವ್ ದಟ್ ಯು ವಿಲ್ ಜಸ್ಟ್ ಬಿ ಸೇನ್ ಆ್ಯಂಡ್ ಆರಾಮಾಗಿ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಈ ಥರ ಇದ್ರೆ ಅಂತ. ಸ್ಲೋ ಆ್ಯಂಡ್ ಸ್ಟಡಿ ಈಸ್ ಆಲ್ವೇಸ್ ಗ್ರೇಟ್. ಕರೆಕ್ಟ್ ಮೇಡಮ್. ದಕ್ಷಿಣ ಭಾರತದಲ್ಲಿ ಈಗ ತಮಿಳು, ತೆಲುಗು, ಮಲಯಾಳಂ ಈ ಎಲ್ಲ ಸಿನಿಮಾ ರಂಗದಲ್ಲಿ ಚಿತ್ರಗಳು ಸದ್ದು ಮಾಡ್ತಾ ಇದ್ದಾವೆ. ಆದರೆ ಕನ್ನಡದಲ್ಲಿ ಏನಾದರೂ ಸ್ವಲ್ಪ ನಾವು ಹಿಂದೆ ಬಿದ್ವಿ ಅಂತೇಳಿ ತಮ್ಗೆ ಅನ್ಸುತ್ತಾ? ಆ ಥರ ಏನಾದರೂ ಅನಿಸಿದೆಯಾ? ಸದ್ಯಕ್ಕೆ ನಾನು 4 ಭಾಷೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಐ ಆಮ್ ಡೂಯಿಂಗ್ 3 ಕನ್ನಡ ಫಿಲ್ಮ್ಸ್, ಐ ಆಮ್ ಡೂಯಿಂಗ್ 2 ಮಲಯಾಳಂ, ಐ ಆಮ್ ಡೂಯಿಂಗ್ 1 ತಮಿಳ್, ಐ ಆಮ್ ಡೂಯಿಂಗ್ 1 ತೆಲುಗು. ಮೊನ್ನೆ ಹಿಂದಿಯಲ್ಲಿ ನನ್ನ ಶೋ ರಿಲೀಸ್ ಆಗಿದೆ. ಸೊ ಐ ಫೀಲ್ ಪ್ರತಿಯೊಂದು ಇಂಡಸ್ಟ್ರಿದು ಒಂದು ಗುಡ್ ಫೇಸ್, ಬ್ಯಾಡ್ ಫೇಸ್ ಅಂತ ಇರುತ್ತೆ. ಸಿ, ಒಂದು ವರ್ಷ ಒನ್ ಇಂಡಸ್ಟ್ರಿ ವಿಲ್ ಹ್ಯಾವ್ ಫ್ಯಾಂಟಾಸ್ಟಿಕ್ ಸೂಪರ್ ಹಿಟ್ಸ್, ಆ್ಯಂಡ್ ಅದೇ ವರ್ಷ ಯು ವಿಲ್ ಹ್ಯಾವ್ ಫ್ಲಾಪ್ಸ್ ಆಲ್ಸೋ. ಐ ಜಸ್ಟ್ ಥಿಂಕ್ ಇಟ್ಸ್ ಟೈಮ್. ಆ್ಯಂಡ್ ಪ್ರತಿ ಫ್ರೈಡೇ ಏನಾಗುತ್ತೆ, ಯಾವ ರೀತಿಯಲ್ಲಿ ಯಾವ ಸಿನಿಮಾ ಆಡಿಯನ್ಸಸ್ ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಿ, ಇವಾಗ ಇಟ್ಸ್ ನಾಟ್ ದ ಇಯರ್ ಹ್ಯಾಸ್ been pretty decent for the Kannada film industry. ಇವಾಗ ರಾಜಸ್ ಫಿಲ್ಮ್ ಇಸ್ ಡೂಯಿಂಗ್ ರಿಯಲಿ ವೆಲ್. ಕಾಂಟೆಂಟ್ ಆಗಿರೋದು ಸಿನಿಮಾಗಳು ತುಂಬ ಚೆನ್ನಾಗಿ ಹೋಗ್ತಿದೆ. ಇವಾಗ ಸುದೀಪ್ ಅವ್ರದ್ದು ಸಿನಿಮಾ ತುಂಬ ಚೆನ್ನಾಗಿ ಹೋಯಿತು. ಆ್ಯಂಡ್ ಐ ಥಿಂಕ್ ಇಟ್ಸ್ ಫೈನ್. ಐ ಥಿಂಕ್ ಇವಾಗ ದ ಟೈಮ್ ರೈಟ್ ನಾವು, ಲಾಸ್ಟ್ ಇಯರ್ ವಾಸ್ ತೆಲುಗುಸ್ ಟೈಮ್ ವೇರ್ ತೆಲುಗು ಫಿಲ್ಮ್ಸ್ ಆರ್ ಡೂಯಿಂಗ್ ರಿಯಲಿ ವೆಲ್. ಪುಷ್ಪ ಅದು ಇದು ತುಂಬ ಚೆನ್ನಾಗಾಯಿತು. ಅದಾದಮೇಲೆ ಇವಾಗ ಮಲಯಾಳಂ ಸಿನಿಮಾಗಳು ತುಂಬ ಚೆನ್ನಾಗಿ ಹೋಗ್ತಿದೆ. ಅಲ್ಲಿ ತುಡುರಂ ಲಾಲ್ ಸರ್ದು ಫಿಲ್ಮ್ ಮೊನ್ನೆ ರಿಲೀಸ್ ಆಯಿತು, ಅದನ್ನು ತುಂಬ ಚೆನ್ನಾಗಿ ಹೋಯಿತು. Yeah, so it is, I think that it's really ಒಂದು ಇಂಡಸ್ಟ್ರಿನ ಬ್ಲೇಮ್ ಮಾಡೋದಕ್ಕಿಂತ ನಮ್ಮ ಕನ್ನಡ ಆಡಿಯನ್ಸಸ್ ಆ್ಯಕ್ಚುಲಿ ತುಂಬ ಕನ್ನಡ ಸಿನಿಮಾಗಳು ಜಾಸ್ತಿ ನೋಡೋದಿಲ್ಲ. ಅದು ನೋಡಬೇಕು, ಅದು ನನ್ನ ಒಪಿನಿಯನ್. ಸಿ, ನಾವು ಕನ್ನಡದವರು, ನಾವು ನಮ್ಮ ಕನ್ನಡ ಸಿನಿಮಾಗಳು ಎಷ್ಟು ಬರ್ತಾರೆ ಅಷ್ಟನ್ನ ಪ್ರೋತ್ಸಾಹಿಸಿ ಅದನ್ನ ನೋಡಬೇಕು. ನಾವು ಅದನ್ನ ಎನ್ಕರೇಜ್ಮೆಂಟ್ ಮಾಡಿದ್ರೆ ಸಿನಿಮಾ ಇಂಡಸ್ಟ್ರಿ, ಜನರ ಭಾವನೆಗಳು. ಈ ಹಿಂದೆನೂ ಕೂಡ ಸಿನಿಮಾಗಳು ರಿಲೀಸ್ ಆಗ್ತಾ ಇತ್ತು, ಆಗ ಒಳ್ಳೆ ಕಾಂಟೆಂಟ್ ಸಿನಿಮಾಗಳು ಹಿಟ್ ಆಗಿದ್ದು ನಾವು ನೋಡಿದ್ದೀವಿ. 100 days ಎಲ್ಲ ಓಡಿದ್ದನ್ನು ನೋಡಿದ್ದೀವಿ, ಈಗಲೂ ಓಡ್ತಾ ಇದೆ. ಆದರೆ ಯಾಕೆ ನಮ್ಮಲ್ಲಿ ಏನಾದರೂ ಬದಲಾವಣೆ ಆಗಿದ್ದಿದ್ರೆ ಯಾಕೆ, ಏನಾಗಿದೆ, ಪ್ರಭಾವ ಬೀರಿದೆ? ಐ ಥಿಂಕ್ ಇಟ್ಸ್ ನಾಟ್ ಕಾಂಪ್ಲಿಕೇಟೆಡ್. ಸಿ, ಇವಾಗ ನೀವು ಒಳ್ಳೆ ಸ್ಟೋರಿ ಮಾಡಿದ್ರೆ, ಒಳ್ಳೆ ಕತೆ ಮಾಡಿದ್ರೆ, ಒಳ್ಳೆ ಕಾಂಟೆಂಟ್ ಕೊಟ್ಟರೆ ಎವ್ರಿಬಡಿ ವಿಲ್ ವಾಚ್. ಆ್ಯಂಡ್ ಇಫ್ ಯು ಜಸ್ಟ್ ರ್ಯಾಂಡಮ್ಲಿ ಮೇಕಿಂಗ್ ಫಿಲ್ಮ್ಸ್ ಫಾರ್ ದ ಪರ್ಪಸ್ ಆಫ್ ಇಟ್ ಆ್ಯಂಡ್ ಫಾರ್ ಸುಮ್ಮನೆ ಮಾಡಬೇಕು ಅಂತ ಒಂದು ಮಾಡ್ತೀರಾ ಅಂದರೆ ನೋಡಲ್ಲ ಯಾರು. ಸೊ ಇಟ್ ರಿಯಲಿ ಡಿಪೆಂಡ್ಸ್ ಆನ್ the subject that you're trying to say, the storytelling that you're trying to do. ಅದು ತುಂಬ ಇಂಪಾರ್ಟೆಂಟ್. ಹೌದು. I think that ಇವಾಗ if you're ಈ ಕಾಲದಲ್ಲಿ ಇವಾಗ whatever subjects, whatever people want to watch, whatever the generation of today wants to watch, whatever the audiences want to watch, ಅದೆಲ್ಲ ನಾವು ಕೊಟ್ಟರೆ ಅವ್ರು ಸಿನಿಮಾ ಥಿಯೇಟರ್ಸ್ ಬಂದು ಸಿನಿಮಾ ನೋಡ್ತಾರೆ ಅಂತ. ಈ ಹಿಂದೆ ಮೀಡಿಯಾ ಮಾತ್ರ ಇತ್ತು ಸಿನಿಮಾವನ್ನು ಪ್ರಚಾರ ಮಾಡೋದಕ್ಕೆ. ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇವೆಲ್ಲವೂ ಕೂಡ ಹೆಲ್ಪ್ ಆಗ್ತಾ ಇದೆಯಾ? I don't know. I sometimes feel it's helpful. I sometimes feel it just deviates from the main centric topic.
ಯಾಕಂದರೆ ಮೊನ್ನೆ ನಾನು ಇಟ್ಸ್ ಅ ವೆರಿ ಸಿಂಪಲ್ ಫನಿ ಇನ್ಸ್ಟೆನ್ಸ್. ಮೊನ್ನೆ ನಾನು ಕದಂಬಲ್ಲಿ ಇಡ್ಲಿ ತಿಂತಾ ಇದ್ದೆ, ಆಯಿತಾ. ಐ ವಾಸ್ ಟ್ರಾವೆಲಿಂಗ್ ಟು ಕದಂಬ ಹೋಟೆಲಲ್ಲಿ ಇಡ್ಲಿ ತಿಂತಾ ಇದ್ದೆ ನಾನು. ಸೊ ಅಲ್ಲಿನವರು ಎಲ್ಲ ಸ್ಟಾಫು ಬಂದು ಮೇಡಮ್ ನಿಮ್ಮ ನೆಕ್ಸ್ಟ್ ಸಿನಿಮಾ ಯಾವಾಗ ರಿಲೀಸು ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ಕೂತಿದ್ವಿ ಅಲ್ಲಿ. ಸೊ ಅವ್ರೇನು ಹೇಳ್ತಾ ಇದ್ರು, ಏನೋ ಹೇಳಿದ್ರು, ನೀವೆಲ್ಲ ತುಂಬ ಕಮ್ಮಿ ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ, ಒಂದು ವರ್ಷಕ್ಕೆ ಆ್ಯಕ್ಟರ್ಸ್ ವರ್ಷಕ್ಕೆ ಸಿನಿಮಾಗಳು ತುಂಬ ಕಮ್ಮಿ ಆಗಿದೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ನಾನು ಆ ಥರ ಸಿಂಪಲ್ ಮಾತು ಕೇಳಿದೆ, ಅನ್ನ ನೀವು ಲಾಸ್ಟು ಕನ್ನಡ ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ದು ಯಾವಾಗ ಅಂತ ಕೇಳಿದ್ದು ನಾನು. ಅವರು ಇಲ್ಲ ಮೇಡಮ್. ಸೊ ಐ ಸೈಡ್, ಅನ್ನ ನೀವು ಎಲ್ಲಿ ನೋಡ್ತೀರಾ ಸಿನಿಮಾಗಳು? ನನ್ನ ಫೋನಲ್ಲಿ ನೋಡ್ತೀನಿ, ನನ್ನ ಟೈಮ್ ಸಿಗಲ್ಲ ಅಂತ ಅಂದರು. ಐ ವಾಸ್ ಲೈಕ್ ಓಕೆ, ಇವಾಗ ನೀವೇ ಅಷ್ಟು ಲೈಕ್ ಹಿ ಮಸ್ಟ್ ಬಿ ಅಬೌಟ್ 50 years of age. ಸೊ ಅವರು ಪ್ರಾಬಬಲಿ ರಾಜ್ಕುಮಾರ್ ಸರ್ದು, ವಿಷ್ಣುವರ್ಧನ್ ಸರ್ದು, ಅಂಬಿ ಅಂಕಲ್ದು ಎಲ್ಲರದ್ದು ಸಿನಿಮಾ ನೋಡ್ಕೊಂಡು ಬಂದಿರೋರು. ಆ್ಯಂಡ್ ಈ ಸೈಡ್ ನಂದೆಲ್ಲ ಸಿನಿಮಾ ನೋಡಿದ್ದಾರೆ. ಸೊ ನಾನು ತುಂಬ ಖುಷಿ ಆಯಿತು ಆ ವಿಷಯದಾಗಿ. ಬಟ್ ಈ ವಾಸ್ ಲೈಕ್, ಇವಾಗ ನಾವೆಲ್ಲ ಥಿಯೇಟರ್ಸಲ್ಲಿ ಎಲ್ಲಿ ಹೋಗ್ತೀವಿ ಸಿನಿಮಾ ನೋಡೋಕ್ಕೆ, ನಾವೇ ಫೋನಲ್ಲೆಲ್ಲ ನೋಡ್ಬಿಡ್ತೀವಿ ಅಂತ ಅಂದರು ನನಗೆ. ಸೊ ಐ ವಾಸ್ ಲೈಕ್, ಇವಾಗ ದೀಸ್ ಪೀಪಲ್ ಆರ್ ದ ಪೀಪಲ್ ಯು ಆರ್ ಟೆಲಿಂಗ್ ದ ಜನರೇಷನ್ ಆಫ್ ಟುಡೇ ಹೂ ಇಸ್ ನೌ ಹುಕ್ಡ್ ಆನ್ ಟು ವಾಚಿಂಗ್ ಆಲ್ ಕಾಂಟೆಂಟ್ ಆನ್ ದೇರ್ ಫೋನ್ಸ್. ಸೊ ಅವರೇ ಇವಾಗ ಸಿನಿಮಾಗಳು ಮತ್ತು ಕಾಂಟೆಂಟ್ಗಳು ಫೋನಲ್ಲಿ ನೋಡ್ತಾ ಇದ್ದಾರೆ ಅಂದರೆ ಸಿನಿಮಾ ಥಿಯೇಟರ್ಸಲ್ಲಿ ಹೋಗೋರು ಯಾರು, ರೈಟ್? ಸೊ ಇಟ್ ಈಸ್ I think the trends have changed. Yes. See, ivaga you can't blame that, okay, now cinemagal ಮಾಡ್ತಾ ಇದೀವಿ. There are different kinds of films. So ivaga if you make a film like a Kantara, if you make a film like KGF, or you make a film like Bahubali, like experiential cinema is only going to be enjoyed on a big screen. So there are certain films that are made for the big screen. Yes. But there are certain films that are smaller films, that are more beautiful films, content-driven films. Those films or those contents have now come to the smaller screen. So we have to adapt according to how the trends change, alva? Correct. And ಒಂದು ಪರ್ಸನ್ನ ಅಥವಾ ಒಂದು ಜನರೇಷನ್ನ ಅಥವಾ ಒಂದು ಏಜ್ ಗ್ರೂಪ್ನ ಬ್ಲೇಮ್ ಮಾಡೋದಕ್ಕಿಂತ ಐ ಥಿಂಕ್ ಅಡ್ಯಾಪ್ಟಬಿಲಿಟಿ ಈಸ್ ರಿಯಲಿ ಇಂಪಾರ್ಟೆಂಟ್. ಸೊ ನಾನಿವಾಗ ಹೇಳಿದ್ರೆ ಎಲ್ಲ ನೀವು ಹೋಗಿ ಸಿನಿಮಾ ಥಿಯೇಟ್ರಲ್ಲೇ ನೋಡಬೇಕು ಅಂತ ಇದ್ದರೆ ಐ ವಿಲ್ ಬಿ ಅ ಕ್ರೇಜಿ ಪರ್ಸನ್. ಸೊ ನಾನು 2010, ಸೊ ನನ್ನ ಫಸ್ಟ್ ಸಿನಿಮಾ ನಾವು ಮದಕರಿ ಶೂಟ್ ಮಾಡಿದ್ದು, ಅದು ನೆಗೆಟಿವ್ ರೀಲಲ್ಲಿ ಶೂಟ್ ಮಾಡಿದ್ದು ನಾವು. ಯುನೋ ಆ ಒಂದು ಟೈಮಲ್ಲಿ ಐ ಆಮ್ ಶೋರ್ ಅ ಲಾಟ್ ಆಫ್ you here are the younger, newer, future generation have not heard of this thing called negative reels. ಕೇಳಿದ್ರಾ? ನೆಗೆಟಿವ್ ರೀಲ್ಸ್ ಅಂತ ಇತ್ತು. ಒಂದು ಫಿಸಿಕಲ್ ಫಾರ್ಮ್ಯಾಟ್ ಆಫ್ ರೀಲ್ಸ್, ಲೈಕ್ ಪ್ರಾಪರ್ ಆಗಿ ಒಂದು ಕ್ಯಾಮ್ರಾದಲ್ಲಿ ನೀವು ರೀಲ್ಸ್ ಅಂತ ಶೂಟ್ ಮಾಡಬೇಕು. ಇಷ್ಟಿಷ್ಟು ರೀಲ್ ಕ್ಯಾರಿ ಮಾಡ್ತಾ ಇದ್ರು. ಸೊ ದೇ ಯೂಸ್ ಟು ಬಿ ಲೈಕ್ ಬಿಗ್ ಡಬ್ಬದಲ್ಲಿ ಒಂದೊಂದು ಟ್ರಕ್ಕಲ್ಲಿ ದೇ ಯೂಸ್ ಟು ಕ್ಯಾರಿ. ಸೊ ಐ ಶಾಟ್ ವೀರ ಮದಕರಿ ಇನ್ ದ್ಯಾಟ್. ಆ್ಯಂಡ್ ಟುಡೇ you are shooting a film or content on a 7D camera, on like a tiny camera, on like digital. So we have changed, we have adapted ourselves to, you know, the changing times of films. I think adaptation is key. Yes. ಈಗ ಇತ್ತೀಚೆಗೆ ಟ್ರೋಲ್ಗಳು, ಬ್ಯಾಡ್ ಕಮೆಂಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ, ಇದೆಲ್ಲ ಒಂದು ಕಡೆಯಲ್ಲಿ ಹೀರೋಯಿನ್ಗಳಿಗೆ ಸಿನಿಮಾ ರಂಗಕ್ಕೆ ಬರೋದಕ್ಕೆ ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಮುಜುಗರ ಆಗ್ತಾ ಇದೆ ಅಥವಾ ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನೋ ವಿಚಾರ. ತಮ್ಮ ಅಭಿಪ್ರಾಯ ಏನು ಇದರಲ್ಲಿ? ಸಿ ಇಟ್ಸ್ ಅ ವೆರಿ ಜೆನ್ರಿಕ್ ಪಾಯಿಂಟ್ ಆಫ್ ವ್ಯೂ ದಟ್ ಐ ಹ್ಯಾವ್. ತುಂಬಾ ಕ್ಲಿಯರ್ ಆಗಿ ಪಾಯಿಂಟ್ ಆಫ್ ವ್ಯೂ ಏನಂದರೆ, ಹೆಣ್ಮಕ್ಳಿಗೆ ಈ ಸೊಸೈಟಿಯಲ್ಲಿ ಯಾವತ್ತೂ ಸಾಫ್ಟ್ ಟಾರ್ಗೆಟ್ ಮಾಡ್ತಾರೆ. ನಾನು ಇಲ್ಲಿ ಕೂತಿದ್ದೀನಿ ಒಬ್ಬ ಆ್ಯಕ್ಟರ್ ಆಗಿ ಅಂತೂ ಇಲ್ಲ. ಎವ್ರಿ ಗರ್ಲ್ ಹೂ ಸಿಟ್ಟಿಂಗ್ ಇನ್ ದಿ ಆಡಿಯನ್ಸ್ ಆಲ್ಸೋ, ಅವ್ರ ಹತ್ರನೂ ಕೇಳಿ. ಇಟ್ಸ್ ನಾಟ್ ಅಬೌಟ್ ಸೋಷಿಯಲ್ ಮೀಡಿಯಾ, ಯುನೋ. ಮುಂಚೆ ಯಾವ ಥರ ಇತ್ತು ಅಂದರೆ, ಮುಂಚೆ ಇಟ್ ಯೂಸ್ ಟು ಬಿ ಈವ್ ಟೀಸಿಂಗ್ ಅಂತ ಕರೀತಾ ಇತ್ತು, ರೈಟ್? ನಾವು ಫಿಸಿಕಲಿ ಪೀಪಲ್ ಡೋಂಟ್ ಹ್ಯಾವ್ ದ, ಆ್ಯಂಡ್ ದ್ಯಾಟ್ ಆಲ್ಸೋ ವಾಸ್ ಅ ಕರೇಜಿಯಸ್ ಥಿಂಗ್ ಟು ಡೂ. ನೀವು ಇವಾಗ ಈವ್ ಟೀಸಿಂಗ್ ಮಾಡ್ತೀರಾ, ರ್ಯಾಗಿಂಗ್ ಮಾಡ್ತಾ ಇದ್ದಿದ್ದು ಆ ಕಾಲದಲ್ಲಿ ಸ್ಕೂಲ್ಸ್, ಕಾಲೇಜಸ್ ಅದೆಲ್ಲ ಅಲ್ಲೆಲ್ಲ ಆಗ್ತಿತ್ತು. ಮುಂಚೆ ಇಟ್ ಯೂಸ್ ಟು ಬಿ ಲೈಕ್ ರ್ಯಾಗಿಂಗ್, ಬುಲ್ಲಿಂಗ್ ಅಂತ ಇತ್ತಲ್ವಾ. ಇಟ್ ಯೂಸ್ ಟು ಸ್ಟಿಲ್ ಬಿ ಅ ಫಿಸಿಕಲ್ ಆ್ಯಕ್ಟ್. At least people had the courage to do something like that. I'm not saying it's the right thing, but ಏನಾಗಿದೆ ಇವಾಗ, ಆ್ಯಂಡ್ ಇಟ್ಸ್ ಆಲ್ವೇಸ್ ಬಿನ್ ವಿಮೆನ್ ಹೂವ್ ಬಿನ್ ಟಾರ್ಗೆಟೆಡ್, ರೈಟ್? ಇಟ್ಸ್ ನಾಟ್ ನನ್ನ ಬಗ್ಗೆ ಇಲ್ಲ. ಪ್ರತಿಯೊಂದು ಹೆಣ್ಮಕ್ಳ ಹತ್ರ ಕೇಳಿ, ಯಾವತ್ತಾದ್ರೂ ಒಂದು ಪಾಯಿಂಟಲ್ಲಿ ಲೈಫಲ್ಲಿ ಅವ್ರಿಗೆ ಆಗಿರತ್ತೆ ಇದು. ಆ್ಯಂಡ್ ಇವಾಗ ಏನಾಗಿದೆ, ದಿಸ್ ಇಸ್ ಅ ವೆರಿ ಸ್ನಾಕಿ ವೇ ಆಫ್ ಟ್ರೈಂಗ್ ಟು ಟಾರ್ಗೆಟ್ ಅ ವುಮನ್ ಆ್ಯಂಡ್ ಟ್ರೈಂಗ್ ಟು ಮೇಂಟೈನ್ ದಿಸ್ ಹಿಡನ್ ಐಡೆಂಟಿಟಿ ಅನ್ನೋದು ಒಂದಿರತ್ತಲ್ಲ. ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಮಾಡಿಬಿಟ್ಟು ನೀವು ಯಾರಿಗೆ ಬೇಕಾದರೆ ಏನು ಬೇಕಾದರೆ ಹೇಳ್ಬೋದು.
ಆ್ಯಂಡ್ ಯಾವ ರೀತಿಯಲ್ಲಿ ಹೇಳ್ಬೋದು ನಿಮಗೆ ನೋಬಡಿ ಯು ಕಾಂಟ್ ಬಿ ಸ್ಪಾಟೆಡ್, ಯು ಥಿಂಕ್ ಯು ಕಾಂಟ್ ಬಿ ಸ್ಪಾಟೆಡ್ ಅಂತ. ವಿ ಹ್ಯಾವ್ ದ ಮೋಸ್ಟ್ ಅಮೇಝಿಂಗ್ ಟೆಕ್ನಾಲಜಿ ಈವನ್ ಟು ಕ್ಯಾಚ್ ಪೀಪಲ್ ಲೈಕ್ ದಟ್. ಅದು ಇತ್ತೀಚೆಗೆ ಆಗಿರೋ ಇನ್ಸ್ಟೆನ್ಸಲ್ಲಿ ನೋಡಿದ್ವಿ ನಾವು. ಒಬ್ಬ ಆ್ಯಕ್ಟ್ರೆಸ್ ಆಗಿ ಐ ಫೀಲ್ ಸೋಷಿಯಲ್ ಮೀಡಿಯಾ ಆರ್ ಎನಿ ಪ್ಲ್ಯಾಟ್ಫಾರ್ಮ್ ಇಸ್ ಸಚ್ ಅ ಗ್ರೇಟ್ ಪ್ಲ್ಯಾಟ್ಫಾರ್ಮ್ ಟು ಬಿ ಏಬಲ್ ಟು ಕ್ರಿಯೇಟ್ ವೇವ್ಸ್ ಅಂತದು. ಆ್ಯಂಡ್ ನೆಗೆಟಿವ್ ಟ್ರೋಲ್ ಮಾಡಿದಾಗ ನೀವು ಯು ಆರ್ ಜಸ್ಟ್ ಶೋಯಿಂಗ್ ದ್ಯಾಟ್ ಯು ಆರ್ ಅ ವೀಕ್ ಪರ್ಸನ್, ರೈಟ್? ಯು ಆರ್ ಜಸ್ಟ್ ಶೋಯಿಂಗ್ ದ್ಯಾಟ್ ಯು ಆರ್ ಅ ವೆರಿ ಸ್ನೀಕಿ, ಚೀಪ್, ಲೋ ಲೆವೆಲ್ ಪರ್ಸನ್ ಅಂತದು. ಅಫ್ಕೋರ್ಸ್ ಇಟ್ ಡಸಂಟ್ ಎಫೆಕ್ಟ್ ಮೀ, ಬಟ್ ಅಫ್ಕೋರ್ಸ್ ಇಟ್ ಎಫೆಕ್ಟ್ಸ್ ಅಸ್. ಲೈಕ್ ಹೆಣ್ಮಕ್ಳಿಗೆ ನೀವು ಇವಾಗ ಓಕೆ ನಾವು ಎಷ್ಟು ಸ್ಟ್ರಾಂಗ್ ಇದ್ರೂ, ನಾವು ಎಷ್ಟು ಫೈಟ್ ಮಾಡಿದ್ರು, ನಾವು ಏನು ಬೇಕಾದರೂ ಹೇಳಿದ್ರು ಅಫ್ಕೋರ್ಸ್ ನಮಗೆ ಎಫೆಕ್ಟ್ ಆಗುತ್ತೆ. ನೀವು ನಮ್ಮ ಬಟ್ಟೆ ಬಗ್ಗೆ ಮಾತಾಡ್ತೀರಾ, ನಮ್ಮ ಕಲರ್ ಬಗ್ಗೆ ಮಾತಾಡ್ತೀರಾ, ನಾವು ದಪ್ಪ ಇದ್ದೀವಿ ಸಣ್ಣ ಇದ್ದೀವಿ ಬಗ್ಗೆ ಮಾತಾಡ್ತೀರಾ, ನಾವು ಹೆಂಗೆ ವಾಕ್ ಮಾಡ್ತೀವಿ ಬಗ್ಗೆ ಮಾತಾಡ್ತೀರಾ, ಆಮೇಲೆ ಚೀಪ್ ಕಾಮೆಂಟ್ಸ್ ಮಾಡ್ತೀರಾ, ಯೋರ್ ಮೇಕಿಂಗ್ ಯೋರ್ ಕಾಲಿಂಗ್ ಅಸ್ ಕಾಲ್ ಗರ್ಲ್ಸ್ ಆಗಲಿ, ನಮ್ಮ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಿದ್ದೀರಾ ಆ್ಯಂಡ್ ಚೀಪಾಗಿ ಮಾತಾಡ್ತೀರಾ ನೀವು. ಐ ಥಿಂಕ್ ಇಟ್ ಜಸ್ಟ್ ಶೋಸ್ ಹೌ ವೀಕ್ ವಿ ಆರ್ ಆಸ್ ಅ ಸೊಸೈಟಿ ಟು ಬಿ ನಾಟ್ ಏಬಲ್ ಟು ರೆಸ್ಪೆಕ್ಟ್ ದಿ ಆಪೋಸಿಟ್ ಜೆಂಡರ್. ಸಿ ನಮಗೂ ಬೇಕು ಅಂದರೆ ಇವಾಗ ಹೆಣ್ಮಕ್ಳಾಗಿ ವಿ ಕ್ಯಾನ್ ರಿಪ್ಲೈ ಬ್ಯಾಕ್. ಇವಾಗ ನನಗೆ ಏನಾದರೂ ಯಾರಾದರೂ ಹೇಳಿದ್ರೆ ನಾನೊಂದು ರಿಪ್ಲೈ ಬ್ಯಾಕ್ ಮಾಡ್ತೀನಿ, ಅಥವಾ ಐ ಅಬ್ಯೂಸ್ ದ ಪರ್ಸನ್. ನಿಮ್ಮನ್ನ ಈಗ ಟ್ರೋಲ್ ಮಾಡಿ ಮೀಮ್ಸ್ ಮಾಡಿದ್ರೆ ನೀವು ಅದನ್ನ ಹೆಂಗೆ ಅಕ್ಸೆಪ್ಟ್ ಮಾಡ್ತೀರಿ? ನಾನು ಕೇರ್ ಮಾಡಲ್ಲ, ನಾನು ರಿಯಾಕ್ಟೇ ಮಾಡಲ್ಲ. ಬಿಕಾಸ್ ಒಂದು ಟ್ರೋಲ್ನ ಅಥವಾ ನೆಗೆಟಿವ್ ಕಾಮೆಂಟ್ನ ನೀವು ರಿಯಾಕ್ಟ್ ಮಾಡಿದ್ರೆ ನಿಮ್ಮ ಹತ್ರ ತುಂಬ ಸಮಯ ಇದೆ. ನಮ್ಮ ಸಮಯವನ್ನು ನಾವು ತುಂಬ ವ್ಯಾಲ್ಯೂಯಸ್ ಆಗಿ ಐ ವುಡ್ ರಾದರ್ ಸ್ಪೆಂಡ್ ದಟ್ 5 minutes or 1 minute doing something else, or not doing anything at all, or spending time with my loved ones, or not doing anything. ನಾನು ಸುಮ್ಮನೆ ಯಾವುದಾದ್ರೂ ಟ್ರೋಲ್ ನಿಮ್ಮನ್ನ ಹರ್ಟ್ ಮಾಡಿದ್ಯಾ, ನೀವು ಬೇಜಾರು ಮಾಡ್ಕೊಂಡಿದ್ಯಾ? ಆಗುತ್ತೆ, ಆಫ್ ಕೋರ್ಸ್ ಆಗುತ್ತೆ. ಸಿ as strong as we are as women, ನಾವು ಹೆಣ್ಮಕ್ಳಲ್ವಾ, we are the epitomes of strength, we are the epitomes of softness also. Everybody has a heart. ಇವಾಗ ಯಾರಿಗಾದ್ರೂ ಏನಾದರೂ ಹೇಳಿದ್ರೆ ಹರ್ಟ್ ಆಗೇ ಆಗತ್ತೆ. ಬಟ್ ಅದು ನಿಮ್ಮ ಮೇಲೆ ಇದೆ, ನೀವು ಯಾವ ಥರ ಅದನ್ನು ರಿಯಾಕ್ಟ್ ಮಾಡ್ತೀರಾ. ಸಿ ಇಫ್ somebody is being extremely disrespectful, extremely rude, extremely bad, you should take an action on it. ಸುಮ್ಮನೆ ಕೂತ್ಕೋಬಾರ್ದು, ಸೈಲೆಂಟ್ ಆಗಿರಬಾರ್ದು. ಬಟ್ sometimes ignorance is key. Ignorance is bliss antadu. So for me, if you're trolling me, if you're saying anything negative about me, ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ ಅಪ್ಪ, ನಮಗೆ ಮಾಡೋಕ್ಕೆ ತುಂಬ ಕೆಲಸ ಇದೆ. ನೀವು ನಿಮ್ಮ ಜೀವನದಲ್ಲಿ ನಿಮಗೆ ಬೇರೆ ಏನು ಮಾಡೋಕ್ಕೆ ಕೆಲಸ ಇಲ್ಲ, ನೀವು ನೆಗೆಟಿವ್ ಕಾಮೆಂಟ್ಸ್ ಮಾಡ್ತೀರಾ, ನನ್ನ ಮಾಡೋಕ್ಕೆ ತುಂಬ ಕೆಲಸ ಇದೆ. ಸೊ ನೀವು ನಿಮ್ಮ ಕೆಲಸ ಮಾಡಿ, ನಾನು ನನ್ನ ಕೆಲಸ ಮಾಡ್ತೀನಿ ಅಷ್ಟೇ. ಇತ್ತೀಚೆಗೆ ದರ್ಶನ್ ಫ್ಯಾನ್ಸ್ ರಮ್ಯಾ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಮಾಡಿದ್ರು, ತೇಜೋವಧೆ ಮಾಡಿದ್ರು ಅಂತ ಕಂಪ್ಲೇಂಟ್ ಕೂಡ ಕೊಟ್ಟರು. ಏನು ಹೇಳ್ತೀರಿ ಅಂತ ಫ್ಯಾನ್ಸ್ಗೆ? ತಾವು ಏನು ಹೇಳ್ತೀರಿ? See, I think it's a very opinionated thing, but ಆ ಇಶ್ಯೂ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ. I would not want to comment on it because I don't think any behavior of this kind is appreciated anta firstly. And it's not about her or him, but like I said, generally it's not nice to be negative as a person. ಜನರಲ್ ಆಗಿ ನಿಮ್ಗೇನು ಸಿಗ್ತಾ ಇದೆ, ನಿಮ್ಗೇನು ಖುಷಿ ಸಿಗ್ತಿದ್ಯಾ, ಏನೋ ಅಚೀವ್ಮೆಂಟ್ ಆಗ್ತಿದ್ಯಾ, ಏನೋ ಅವಾರ್ಡ್ ಸಿಗ್ತಿದ್ಯಾ, ಏನಾದರೂ ಯಾರ ಬಗ್ಗೆ ನೆಗೆಟಿವ್ ಮಾತಾಡೋದು, ನೀನು ಈ ಥರ ಇದೆಯಪ್ಪ, ನೀನು ಆ ಥರ ಇದೆಯಾ, ನೀನು ಹಿಂಗೆ ಹಂಗೆ ಅಂತ ಹೇಳಿದ್ರೆ ಏನಾಗತ್ತೆ? ಏನು ಒಂದು ಮೊಮೆಂಟರಿ ಪ್ಲೆಜರ್ ಸಿಗತ್ತಾ ನಿಮಗೆ? ಅಥವಾ ಏನೋ ಒಂದು ಅಚೀವ್ ಮಾಡಿದ್ದೀನಿ, ಏನೋ ಒಂದು ಮಾಡಿದ್ದೀನಿ ಅಂತ ಒಂದು ಖುಷಿ ಸಿಗ್ತಿದೆಯಾ? ಫಸ್ಟ್ ಆಫ್ ಆಲ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಟ್ರೋಲರ್ಸ್. ನೀವು ನಿಮ್ಮ ಎಲ್ಲ ಕೆಲಸವನ್ನು ಬಿಟ್ಟು ಇಷ್ಟು ಜಾಬ್ಲೆಸ್ ಆಗಿದ್ದೀರಾ ಅಂದರೆ ಜೀವನದಲ್ಲಿ ನೀವು ಕಾಮೆಂಟ್ಸ್ ಮಾಡ್ತೀರಾ, ಓಕೆ ಮಾಡ್ತೀರಾ, ಏನು ಸಿಗ್ತಾ ಇದೆ ಯಾರಿಗೂ ಅಂತ. ಸಿ ಐ ಆಮ್ ಅ ವೆರಿ ಪ್ರಾಕ್ಟಿಕಲ್, ಬಟ್ ಐ ಆಮ್ ಅ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಪರ್ಸನ್, ಆಯಿತಾ? ನನಗೆ ನಿಮ್ಮ ಬಗ್ಗೆ ಏನೋ ಇಷ್ಟ ಆಗ್ತಿಲ್ವಾ, ನಾನು ಅವಾಯ್ಡ್ ಮಾಡ್ತೀನಿ ಅಷ್ಟೇ. ಬಟ್ ಅದನ್ನು ಮಾತಾಡಿಕೊಂಡು ಕೆರ್ಕೊಂಡು ಅದನ್ನು ರಿಯಾಕ್ಟ್ ಮಾಡಿ ಅದನ್ನು ಏನಾದರೂ ಮಾತಾಡಿಬಿಟ್ಟು ಅದನ್ನು ನೆಗೆಟಿವಿಟಿ ಕ್ರಿಯೇಟ್ ಮಾಡೋವಂಥ ಪರ್ಸನ್ ನಾನಿಲ್ಲ. ಬಟ್ ಐ ಆಲ್ಸೋ ವಾಂಟ್ ಟು ರಿಯಲಿ ಆಕ್ಯುಲೇಟ್ ಪೀಪಲ್, ಆಯಿತಾ? ಕೆಲವ್ರ ಹತ್ರ ನಿಜವಾಗ್ಲೂ ತುಂಬ ಸಮಯ ಇದೆ ನೆಗೆಟಿವ್ ಕಾಮೆಂಟ್ಸ್ ಮಾಡೋಕ್ಕೆ, ಅಥವಾ ಅವ್ರದ್ದು ಐ ಫೀಲ್ ಲೈಕ್ ದೇರ್ ಇಸ್ ಅ ಕ್ಯಾಟಗರಿ ಆಫ್ ಪೀಪಲ್. ಐ ಥಿಂಕ್ ಇಲ್ಲಿ ಎಲ್ಲರೂ ಎಗ್ರಿ ಮಾಡ್ತಾರೆ, ಒಂದು ಕ್ಯಾಟಗರಿ ಆಫ್ ಜನ ಇದ್ದಾರೆ, ಆಯಿತಾ? ಅವ್ರ ಹತ್ರ ನಿಜವಾಗ್ಲೂ ಅವ್ರ ಮೈಂಡಲ್ಲಿ ಲೈಫಲ್ಲಿ ಪರ್ಪಸ್ ಏನು ಅಂದರೆ ಬೇರೆಯವ್ರ ಬಗ್ಗೆ ಕೆಟ್ಟದ್ದು ಮಾತಾಡಬೇಕು ಅಂತ. ಆ್ಯಂಡ್ ಐ ಆಮ್ ಲೈಕ್, ಹೌದಾ, ಅಷ್ಟು ಟೈಮ್ ಇದೆಯಾ ನಿಮ್ಮ ಹತ್ರ? ಬಿಕಾಸ್ ಐ ಥಿಂಕ್ ಆಲ್ ಆಫ್ ಅಸ್ ಆರ್ ರಿಯಲಿ ಬ್ಯುಸಿ ಇನ್ ಅವರ್ ಲೈಫ್ಸ್, ರೈಟ್? ವಿ ಹ್ಯಾವ್ ಸೋ ಮಚ್ ಟು ಡೂ. ನಾವು ಏನೋ ಮಾಡಿಲ್ಲ ಅಂದರೆ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಿದ್ವಿ ಅಂದರೆ ಫ್ರೆಂಡ್ಸ್ ಜೊತೆನೇ, ನಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ, ಆಯಿತಾ? ಅದರಲ್ಲಿ ಒಂದು ಕ್ಯಾಟಗರಿ, ಒಂದು ಗ್ರೂಪ್ ಇದೆ. ಇಟ್ಸ್ ಲೈಕ್ ಐ ಫೀಲ್ ಲೈಕ್ ಇಟ್ಸ್ ಲೈಕ್ ಅ ಫೋರಮ್, ಈ ಥರ ಒಂದು ಫೋರಮ್ ಕಾನ್ಕ್ಲೇವ್. ಹೌದಪ್ಪ, ಇವತ್ತು ಇವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋಣ ಅಂತ ಒಂದು
ಇದೆ ಆ ಥರ. ಸೊ ಐ ಫೈಂಡ್ ಇಟ್ ರಿಯಲಿ ಫನಿ. ಓಕೆ, ನಿಮ್ಮನ್ನ ಫ್ಯಾನ್ಸ್ ತುಪ್ಪದ ಬೆಡಗಿ ಅಂತ ಕರೀತಾರೆ. ನೀವು ಅದನ್ನ ಎಂಜಾಯ್ ಮಾಡ್ತೀರಾ? ಖುಷಿ ಆಗುತ್ತೆ ನಿಮಗೆ? ಏನ್ ಹೇಳ್ಬೇಕು ಇವ್ರಿಗೆ ಈ ತರ ಕ್ವೆಶ್ಚನ್ ಕೇಳಿದ್ರೆ ನನಗೆ? ಅಲ್ಲ, Of course I enjoy it. Of course. Why will I not enjoy it? I mean, ಮುಂಚೆ ಈ ಒಂದು ಹೆಸರು ಬಂದಾಗ, ಈ ಒಂದು ಹೆಸರು ಆದಾಗ, ಈ ಒಂದು ತುಪ್ಪ ಅರ್ಥ ಏನು ಅಂತ ಗೊತ್ತಿರ್ಲಿಲ್ಲ ನನಗೆ, ಆಯ್ತಾ? ಸೊ ಆವಾಗ ಐ ಆಮ್ ಲೈಕ್, ಓಕೆ, ವೈ ದೇ ಕಾಲಿಂಗ್ ತುಪ್ಪ, ಯು ನೋ, ಐ ಹ್ಯಾವ್ ಸಚ್ ಅ ನೈಸ್ ನೇಮ್. ರಾಗಿಣಿ ದ್ವಿವೇದಿ ಇಸ್ ಅ ಗುಡ್ ನೇಮ್ ಅಲ್ವಾ? ಏ ತುಪ್ಪ ತುಪ್ಪ. ಐ ಆಮ್ ಲೈಕ್, ಓಕೆ. ಆವಾಗ ಜಸ್ಟ್ ಕನ್ನಡ ಕಲಿತಾ ಇದ್ದಲ್ವಾ ನಾನು. ಸೊ ಐ ವಾಸ್ ಲೈಕ್, ಈ ಥರ ಯಾಕೆ ಕರೀತಿದ್ದಾರೆ ನನಗೆ? ಸೊ ಮೈ ಫಸ್ಟ್ ಫ್ಯಾನ್ ಅಸೋಸಿಯೇಷನ್ ಆಲ್ಸೋ ವಾಸ್ ಕಾಲ್ಡ್ ತುಪ್ಪದ ಬೆಡಗಿ ಫ್ಯಾನ್ ಅಸೋಸಿಯೇಷನ್, ರೈಟ್? ಇವಾಗ ತುಪ್ಪದ, ಓಕೆ, ತುಪ್ಪ ಕರೀತಾ ಇದ್ದಾರೆ, ಓಕೆ, ತುಪ್ಪದ ಬೆಡಗಿ. ಸೊ ಇಟ್ ವಾಸ್ ಕ್ವೈಟ್ ಅ ಲರ್ನಿಂಗ್ ಥಿಂಗ್ ಫಾರ್ ಮೀ. ಆ್ಯಂಡ್ ದೆನ್ ಐ ಲವ್ಡ್ ಇಟ್. ಐ ಥಿಂಕ್ ತುಪ್ಪದ ಬೆಡಗಿ ಆಯಿತು, ಮಾಸ್ ಕ್ವೀನ್ ಆಯಿತು, ಆರ್ ಕ್ವೀನ್ ಆಯಿತು. ಐ ಥಿಂಕ್ ಇಟ್ಸ್ ಜಸ್ಟ್ way of fans showing their love to you. And ಆ ಒಂದು ಸಾಂಗ್ ಹಿಟ್ ಆಗಬೇಕಾದ್ರೆ ಒಂದು 3 ವರ್ಷ 4 ವರ್ಷ ಮಕ್ಕಳೆಲ್ಲ ಆ ಸಾಂಗ್ ಎಲ್ಲ ಆಡ್ತಾ ಇದ್ದಿದ್ದು. ಸೊ ಐ ಥಿಂಕ್ ಐ ಡಿಡ್ ಅ ಗುಡ್ ಜಾಬ್, ರೈಟ್ ಗೈಸ್? ನಿಮಗೆ ಇಂಥವ್ರ ಜೊತೆ ನಾನು ಆ್ಯಕ್ಟ್ ಮಾಡಬೇಕು, ನನಗೆ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದು ಯಾವುದಾದ್ರೂ ನಟರಿದ್ರೆ ಯಾರವರು? I've loved acting with all the people that I've acted with. I think ತುಂಬ ಆನರಬಲ್ ವಿಷಯ, ತುಂಬ ಖುಷಿ ವಿಷಯ ದಟ್ ಇಂಥ ಒಳ್ಳೆ ಒಳ್ಳೆ ಆ್ಯಕ್ಟರ್ಸ್, ಡೈರೆಕ್ಟರ್ಸ್ ಆ್ಯಂಡ್ ಟೆಕ್ನಿಷಿಯನ್ಸ್ ಜೊತೆ ವರ್ಕ್ ಮಾಡಿದ್ದೀನಿ. ನಾಟ್ ಜಸ್ಟ್ ಇನ್ ಕನ್ನಡ, ಇನ್ ಮಲಯಾಳಂ, ಇನ್ ತಮಿಳ್, ತೆಲುಗು. ತುಂಬ ಖುಷಿ ಆಗುತ್ತೆ. ಆ ಥರ ಏನೂ ಇಲ್ಲ, ಎಲ್ಲರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಇರುತ್ತಲ್ವಾ. ಲೈಕ್ ಎವ್ರಿಬಡಿ ಇಸ್ ಲೈಕ್, ಇವಾಗ ನನ್ನ ಹತ್ರ ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಯಾರು ಅಂತ ಕೇಳ್ತಾರೆ, ಆಯಿತಾ, ಇಂಟರ್ವ್ಯೂಸಲ್ಲಿ. ಸರ್, ನೀವೆಲ್ಲ ಈ ಥರ ಕ್ವೆಶನ್ಸ್ ಎಲ್ಲ ಕೇಳಬಾರ್ದು ನೀವು, ರಾಂಗ್, ರೈಟ್? ಇಟ್ಸ್ ನಾಟ್ ರೈಟ್. ಸೊ ಐ ವಾಂಟ್ ಟು ವರ್ಕ್ ವಿತ್ ಎವ್ರಿಬಡಿ. ಎಲ್ಲರ ಜೊತೆ ವರ್ಕ್ ಮಾಡಬೇಕು ಅಂತ ಒಂದು ಆಪರ್ಚುನಿಟಿ ಇಸ್ ಅನ್ ಆಪರ್ಚುನಿಟಿ. ಎವ್ರಿ ಆಪರ್ಚುನಿಟಿ ಇಸ್ ಅನ್ ಆಪರ್ಚುನಿಟಿ. ನಾನು ಅನ್ಕೊಂಡಿರಲಿಲ್ಲ ದಟ್ ಐಲ್ ಡೂ ಅ ಸೋಲೋ ಫಿಲ್ಮ್, ನಾನು ಸೋಲೋ ಆ್ಯಕ್ಟರ್ ಆಗಿ, ಮಾಸ್ ಕ್ವೀನ್ ಆಗಿ ಒಂದು ಫಿಲ್ಮ್ಸ್ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ ಯಾವತ್ತು. ಬಟ್ it's the love of the fans, and I think it's an honorable thing to be able to have worked with everybody. ಈಗಿನ ಹೀರೋಯಿನ್ಗಳು ಬೇಗ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ನೀವು ತುಂಬ ಕಷ್ಟಪಟ್ಟಿದ್ದೀರಿ ಈ ಸಿನಿಮಾ ರಂಗದಲ್ಲಿ, ಹಲವು ಆರೋಪಗಳನ್ನೆಲ್ಲ ಎದುರಿಸಿದ್ದೀರಿ. ಏನು ಹೇಳ್ತೀರಿ? ಆ ಸವಾಲುಗಳು ಹೇಗಿತ್ತು ತಮಗೆ? ತಾವು ಅದನ್ನು ಹೇಗೆ ಎದುರಿಸಿದ್ರಿ? See, I honestly believe that ನಾವು ಇಷ್ಟು ವರ್ಷ ಜರ್ನಿ ಹೆಂಗೆ ಮಾಡಿದ್ದೀವಿ ಇಂಡಸ್ಟ್ರಿಯಲ್ಲಿ, ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎವ್ರಿ ಡೇ ವಿ ವೋಕನ್ ಅಪ್ ಟು ಅ ನ್ಯೂ ಚಾಲೆಂಜ್. ಅದನ್ನು ನಾವು ಫೇಸ್ ಮಾಡಿದ್ವಿ. ಪ್ರತಿಯೊಂದು ದಿನ ತುಂಬ ಸುಂದರವಾದಂಥ, ಪಾಸಿಟಿವ್ ಆಗಿರುವಂಥ ದಿನ ಇರಲ್ಲ, ರೈಟ್? ಯು ವೇಕ್ ಅಪ್ some days feeling like, oh my god, I'm Miss India, I'm the most beautiful person in the world. And ಇನ್ನೊಂದು ದಿನ you'll wake up, ಯಾಕಪ್ಪ ಎದ್ದೊಳ್ಬೇಕು, ಯಾಕಪ್ಪ ಕೆಲಸ ಮಾಡಬೇಕು. I think everybody has faced that, and everybody's life is like that. But ಒಂದಿನ ಬೇಜಾರಾಗಿ, 2 ದಿನ ಬೇಜಾರಾಗಿ, ಒಂದಿನ ಡಿಪ್ರೆಷನ್ ಹೋಗಿ, ಒಂದಿನ ಎಂಗ್ಸೈಟಿ ಫೇಸ್ ಮಾಡಿ, ಹತ್ಕೊಳ್ಳಿ, ಜಗಳ ಮಾಡ್ಕೊಳ್ಳಿ, ಫೀಲ್ ಎವ್ರಿ ಇಮೋಷನ್. ಪ್ರತಿಯೊಬ್ಬರು ಪರ್ಸನ್ ಆಗಿ ಒಂದು ಪ್ರತಿಯೊಂದು ಎಮೋಷನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಬಟ್ ಯು ಹ್ಯಾವ್ ಟು ಸ್ಟಿಲ್ ವೇಕ್ ಅಪ್, ಯು ಹ್ಯಾವ್ ಟು ಸ್ಟಿಲ್ ನಾಟ್ ಗಿವ್ ಅಪ್. ಇವಾಗ ಏನಾಗಿದೆ, ಐ ಜಸ್ಟ್ ವಾಂಟ್ ಟು ಐ ಫೀಲ್ ಲೈಕ್ ಯಂಗರ್ ಆ್ಯಕ್ಟರ್ಸ್ ಹ್ಯಾವ್ stopped focusing on the fact that it is a journey. ಲೈಕ್ ನಾನು ಹೇಳ್ದಾಗೆ, ಇಟ್ಸ್ ಅಬೌಟ್ ಇವಾಗ ಈ ಪಾಯಿಂಟಲ್ಲಿ, ಈ ಟೈಮಲ್ಲಿ ಏನಾಗ್ತಿದೆ ಅಂದರೆ, ಓವರ್ನೈಟ್ ಸ್ಟಾರ್ಡಮ್ ಸಿಗ್ತಿದೆಯಲ್ಲ, ವಿಚ್ ಇಸ್ ಗ್ರೇಟ್. ಇವಾಗ ಇಫ್ ಯು ಆರ್ ಇನ್ ಓವರ್ನೈಟ್ ಸ್ಟಾರ್, ಇವಾಗ ನೀವು ಫಸ್ಟ್ ಫಿಲ್ಮ್ ಮಾಡ್ತೀರಾ ಅಥವಾ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಮಾಡ್ತೀರಾ, ಅದರಲ್ಲಿ ನಿಮ್ಮ ರೀಲ್ 1 ಮಿಲಿಯನ್ ಹೋಗುತ್ತೆ ಆ್ಯಸ್ ಅನ್ ಇನ್ಫ್ಲೂಯೆನ್ಸರ್ ಆಗಲಿ. ಒಬ್ಬ ಆ್ಯಕ್ಟರ್ ಆಗಿ ನೀವು ಒಂದು ಫಿಲ್ಮ್ ಮಾಡ್ತೀರಾ, ಅದರಲ್ಲಿ ಆ ಫಿಲ್ಮ್ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಅದಾದಮೇಲೆ ಏನಾಗುತ್ತೆ, ನಿಮ್ಗೇನು ಅನಿಸ್ಬಿಡುತ್ತೆ, ಓಕೆ, ಇದೇ ಥರ ನನ್ನ ಲೈಫು, ಇದೇ ಥರ ನನ್ನ ಜೀವನ, ಇದೇ ಥರ ಪ್ರತಿಯೊಂದು ರೀಲು 1 ಮಿಲಿಯನ್ ಹೋಗಬೇಕು, ಪ್ರತಿಯೊಂದು ಫಿಲ್ಮು ಸೂಪರ್ ಹಿಟ್ ಆಗಬೇಕು, ನನಗೆ ದೊಡ್ಡ ಸಿನಿಮಾಗಳು ಸಿಗಬೇಕು, ನನಗೆ ದೊಡ್ಡ ಆಪರ್ಚುನಿಟೀಸ್ ಸಿಗಬೇಕು, ಇವ್ರಿಗೆ ಈ ಥರ ಸಿಗ್ತಾ ಇದೆ, ನನಗೂ ಸಿಗಬೇಕು. ಸೊ ವಾಟ್ ಹ್ಯಾಪನ್ಸ್ ಇಸ್ ದಟ್ ಯು ಆರ್ ಫರ್ಗೆಟಿಂಗ್ ಯೋರ್ ಓನ್ ಜರ್ನಿ. ನೋಡಿ, ನನ್ನ ಫಸ್ಟ್ ಫಿಲ್ಮ್ ವಾಸ್ ಅ ಸೂಪರ್ ಡೂಪರ್ ಹಿಟ್. ನಾನು ಮದಕರಿ ಮಾಡಿದಾಗ it was a super duper hit, ಆಯ್ತಾ? So it became, I was an overnight star.
ಅದಾದ್ಮೇಲೆ 6 months ನನ್ನ ಹತ್ರ ಕೆಲಸ ಇರಲಿಲ್ಲ. ನನಗೆ ಯಾವ ಪಿಕ್ಚರು ಬಂದಿಲ್ಲ, ಯಾವ ಆಫರು ಬಂದಿಲ್ಲ ನನಗೆ. ಐ ಡಿಡ್ಂಟ್ ಗೆಟ್ ಒನ್ ಸಿಂಗಲ್ ಕಾಲ್ ಫ್ರಮ್ ದ ಫಿಲ್ಮ್ ಇಂಡಸ್ಟ್ರಿ. ಸೊ ನಾನು ಡಿಪ್ರೆಷನ್ ಹೋಗ್ಬಿಟ್ಟಿದೆ. ನಾನು ಇಷ್ಟು ದೊಡ್ಡ ಸಿನಿಮಾ ಮಾಡಿದ್ದೀನಿ, ಈ ಥರ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಇದೆ, ಈ ಥರ ಒಂದು ದೊಡ್ಡ ನನಗೆ ಡೆಬ್ಯೂ ಸಿಕ್ಕಿದೆ. why am I not getting work? ನನಗೆ ಸಿಗಬೇಕಲ್ಲ. I should be immediately signing 5 films. I should be immediately signing ಒಂದು 5 ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ ಸೈನ್ ಮಾಡ್ಬೇಕು ನಾನು ಸುಮ್ಮನೆ ಕೂತಿದ್ದೆ 6 ತಿಂಗಳು ಮನೆಯಲ್ಲಿ. ಆಮೇಲೆ ಆಯಿತು, ಓಕೆ ಮೇ ಬಿ ಐ ಆಮ್ ನಾಟ್ ಮೆಂಟ್ ಫಾರ್ ದ ಫಿಲ್ಮ್ ಇಂಡಸ್ಟ್ರಿ, ಪರವಾಗಿಲ್ಲ ಓದೋಣ, ಮಾಡ್ಲಿಂಗ್ ಮಾಡೋಣ ಅಂತ ಐ ವೆಂಟ್ ಆನ್ ವಿತ್ ಇಟ್. ಐ ವಾಸ್ ಲೈಕ್ ಓಕೆ ನೋಡೋಣ ನೆಕ್ಸ್ಟ್ ಏನಾಗುತ್ತೆ, ಹೊಸದೇನಾಗುತ್ತೆ. ವಾಟ್ ಈಸ್ ಹ್ಯಾಪ್ನಿಂಗ್ ಇಸ್ ವಿ ಆರ್ ಗೆಟಿಂಗ್ ಸೋ ಸ್ಟಕ್ ಇನ್ ದಿಸ್ ಹೋಲ್ ಓವರ್ನೈಟ್ ಸ್ಟಾರ್ಡಮ್, ಓವರ್ನೈಟ್ ಸಕ್ಸಸ್ ಅಂತ ಏನು ನಮ್ಮ ತಲೆಯಲ್ಲಿ ಹೋಗ್ತಿದೆಯಲ್ಲ. ಸೊ ಇಫ್ ಇಟ್ಸ್ ನಾಟ್ ಕಮಿಂಗ್ ಟು ಯು ಇನ್ಸ್ಟೆಂಟ್ಲಿ, ಇಫ್ ಇಟ್ಸ್ ನಾಟ್ ನೆಕ್ಸ್ಟು ಏನೋ ಒಂದು ನಿಮ್ಮ ರೀಲ್ 1 million ಹೋಗಿಲ್ಲ, ಒಂದು 5,000 ಹೋಯ್ತಾ, ಇನ್ನೊಂದು ಮಾಡಿ ಮಾಡ್ತಾ ಇರಿ. ಇಟ್ಸ್ ಅ ಪ್ರಾಸೆಸ್. ಒಂದು ಸಿನಿಮಾ ಚೆನ್ನಾಗಿ ಹೋಯ್ತಾ, ನೆಕ್ಸ್ಟ್ ಸಿಗ್ತಾ ಇಲ್ಲ, ನೀವೇನಾದರೂ ಬೇರೆ ಏನಾದರೂ ಮಾಡಿ. ವಾಟ್ ವಿ ಆರ್ ನಾಟ್ ಫೋಕಸಿಂಗ್ ಆನ್ ಟುಡೇ ಇಸ್ ದ ಜರ್ನಿ. ಲೈಫ್ ಇಸ್ ಅ ಜರ್ನಿ. ಎವ್ರಿ ಡೇ ಇಸ್ ಅ ನ್ಯೂ ಚಾಪ್ಟರ್. ಇಟ್ ಕಾಂಟ್ ಎಂಡ್. ಇಟ್ಸ್ ನಾಟ್ ಒಂದು ಮೂಮೆಂಟು, ಒಂದು ಕ್ಷಣ ಇಸ್ ನಾಟ್ ದಿ ಎಂಡ್ ಆಫ್ ಲೈಫ್ ಅಂತ. ಐ ಥಿಂಕ್ ದ್ಯಾಟ್ ಇಸ್ ದ ಪ್ರಾಬ್ಲಮ್. ಎಸ್, ನೀವು ಉತ್ತರ ಭಾರತೀಯರಾಗಿ, ಹಿಂದಿ ಬಾಹುಳ್ಯ ರಾಜ್ಯದವರಾಗಿ ಕನ್ನಡ ಕಲಿತ್ರಿ. ಇವತ್ತು ನೀವು ಕನ್ನಡತಿ. ಆದರೆ ಬೆಂಗಳೂರಿಗರು ಹೇಳ್ತಾರೆ ಉತ್ತರ ಭಾರತೀಯರು ಕನ್ನಡ ದ್ವೇಷಿಗಳು ಅಂತ. ಇದು ಒಪ್ತೀರಾ ತಾವು? ನೋ, ಆಲ್ ದಿಸ್ ಇಸ್ ಏನು ಗೊತ್ತಾ, ಐ ಥಿಂಕ್ ಎಲ್ಲಿ ಹೋದ್ರು ಆ ಜಾಗದು ಭಾಷೆ ಕಲ್ತ್ಕೊಂಡ್ರೆ, ಆ ಜಾಗದ ಊಟ ಮಾಡಿದ್ರೆ, ಆ ಜಾಗದು ಕಲ್ಚರ್ ಅಡ್ಯಾಪ್ಟ್ ಮಾಡಿದ್ರೆ ನಾವು ಆರಾಮಾಗಿರ್ತೀವಿ, ಹೆಲ್ದಿಯಾಗಿರ್ತೀವಿ, ಚೆನ್ನಾಗಿರ್ತೀವಿ ಅಂತ ನನ್ನ ಅಭಿಪ್ರಾಯ. ನಮ್ಮಪ್ಪ ಆರ್ಮಿಯಲ್ಲಿರೋದು. ನಾವು ಆಲ್ಮೋಸ್ಟ್ ಎವ್ರಿ 2 years ಒಂದು ಸ್ಟೇಟ್ನ ಚೇಂಜ್ ಮಾಡಿದ್ವಿ, ಒಂದು ಪ್ಲೇಸ್ ನಮ್ಮ ಮನೆ ಚೇಂಜ್ ಮಾಡಿದ್ವಿ. ಸೊ ನಾನು ಎಲ್ಲಿ ಹೋಗ್ತಿದ್ದೆ ಅಲ್ಲಿಂದ ಊಟ ತಿಂತಾ ಇದೆ, ಅಲ್ಲಿಂದ ನೀರು ಕುಡಿತಾ ಇದೆ, ಅಲ್ಲಿಂದ ಭಾಷೆ ಕಲ್ತ್ಕೊಂಡು ಅಲ್ಲಿಂದ ಕಲ್ಚರ್ ಅಡ್ಯಾಪ್ಟ್ ಮಾಡ್ತಾ ಇದ್ವಿ ನಾವು. ಸೊ ದ್ಯಾಟ್ ಐ ಥಿಂಕ್ ಇಸ್ ವೆರಿ ಇಂಪಾರ್ಟೆಂಟ್. ಅಡ್ಯಾಪ್ಟಬಿಲಿಟಿ ಇಸ್ ಕೀ. ಇವಾಗ ನೀವು ಎಲ್ಲಿಂದ ಬಂದ್ರೂ, ಐ ಥಿಂಕ್ ಕರ್ನಾಟಕ ಆ್ಯಂಡ್ ಬ್ಯಾಂಗ್ಳೂರ್ ಇಸ್ ಬ್ಯೂಟಿಫುಲ್ ಬಿಕಾಸ್ ಎಲ್ಲ ಕಡೆಯವ್ರ ಕಲ್ಚರ್ಸ್ ಅವರು, ಸ್ಟೇಟ್ಸ್ ಅವರು, ಸಿಟೀಸ್ ಅವರು ಇಲ್ಲಿ ಬರ್ತಾರಲ್ಲ. ನಾವು ಕನ್ನಡಿಗರು ಎಲ್ರಿಗೂ ತುಂಬ ಪ್ರೀತಿಯಿಂದ ಈ ಥರ ಮನ್ಸು ಹತ್ರ ಇಟ್ಕೋತೀವಿ ಅಂತ. ಸೊ ವಾಟ್ ವಿ ಎಕ್ಸ್ಪೆಕ್ಟ್ ಈಸ್ ಫಾರ್ ದೆಮ್ ಟು ಬಿ ಏಬಲ್ ಟು ಅಡ್ಯಾಪ್ಟ್ ಆ ಕಲ್ಚರ್ ಎಸ್ ವೆಲ್. ಅದರಲ್ಲಿ ಏನೂ ಪ್ರಾಬ್ಲಮ್. ನೀವು ಹೇಳಿದಾಗೆ ನಾನು ಕನ್ನಡಿಯಾಗಿ ಎಲ್ರಿಗೂ ಹೇಳ್ತೀನಿ, ನೀವು ಎಲ್ಲಿ ಹೋಗ್ತೀರಾ ಅದರದ್ದು ಆ ಜಾಗದ್ದು ಭಾಷೆ ಕಲ್ತ್ಕೊಂಡು, ಆ ಜಾಗದ್ದು ಲೋಕಲ್ ಊಟ ಮಾಡಿದ್ರೆ, ಆ ಜಾಗದ ನೀರು ಕುಡಿದ್ರೆ, ಯು ವಿಲ್ ಬಿ ಹ್ಯಾಪಿ ಆ್ಯಂಡ್ ಪ್ರಾಸ್ಪೆರಸ್ ಅಂತ ನನಗೆ ಅನ್ಸುತ್ತೆ. ಓಕೆ, ಕೊನೆಯದಾಗಿ ಮೇಡಮ್, ಈಗ ಒಂದು ಸಿನಿಮಾದ ಗೆಲುವಿಗೆ ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬ ಅನಿವಾರ್ಯ ಆಗಿದೆಯಾ? ಸಾರಿ, ಕ್ಯಾನ್ ಯು ರಿಪೀಟ್? ಸೋಷಿಯಲ್ ಮೀಡಿಯಾ ಒಂದು ಸಿನಿಮಾದ ಗೆಲುವಿಗೆ ಅನಿವಾರ್ಯ ಆಗಿದೆಯಾ? ಐ ಥಿಂಕ್ ವಿಸಿಬಿಲಿಟಿ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಇವಾಗ ಒಂದು ಸಿನಿಮಾ ಮಾಡಬೇಕು ಅಂದರೆ ಮುಂಚೆ ಏನಿತ್ತು, ಮೀಡಿಯಾ ವಾಸ್ ವೆರಿ ಲಿಮಿಟೆಡ್. ಇಟ್ ವಾಸ್ ಜಸ್ಟ್ ಪ್ರಿಂಟ್ ಆ್ಯಂಡ್ ಲೈಕ್ ಪ್ರಿಂಟ್ ಮೀಡಿಯಾ ಇತ್ತು, ಟೆಲಿವಿಷನ್ ಮೀಡಿಯಾ ಇತ್ತು. ಇವಾಗ there are very media has expanded its arms into digital media, your social media, your print, your television, your munche tara you just had limited options of 5 channels of watching, something. ಇವಾಗ ದ ಮೋರ್ ವಿಸಿಬಿಲಿಟಿ ಯು ಹ್ಯಾವ್, ದ ಮೋರ್ ರೀಚ್ ಯು ಹ್ಯಾವ್, ಐ ಥಿಂಕ್ ಇಟ್ ಈಸ್ ಕೀ. ಐ ಥಿಂಕ್ ತುಂಬಾ ಮುಖ್ಯ. ಪ್ರತಿಯೊಂದು ಪ್ಲ್ಯಾಟ್ಫಾರ್ಮ್ ಒಂದು ರೀಚ್ ಆಗಬೇಕು ಅಂದರೆ, ಏನಾದರೂ ಪಾಯಿಂಟ್ ಕನ್ವೆ ಮಾಡಬೇಕು ಅಂದರೆ ತುಂಬಾ ಮುಖ್ಯ. ಬಟ್ ಅದನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು. ಕರೆಕ್ಟಾಗಿ ಉಪಯೋಗಿಸ್ಕೊಂಡ್ರೆ ಇಟ್ ಮೇಕ್ಸ್ ಅ ಹ್ಯೂಜ್ ಡಿಫ್ರೆನ್ಸ್. ಕೊನೆಯದಾಗಿ ಮೇಡಮ್, ಇದು ನಿಮ್ಗೆ ಉತ್ತರ ಕೊಡದೇನೂ ಪರವಾಗಿಲ್ಲ, ನಿಮ್ಗೆ ಏನು ಅನ್ಸುತ್ತೆ ಹೇಳಿ. ನಿಮ್ಮ ಅಭಿಮಾನಿಗಳು ಕೇಳ್ತಾ ಇದ್ದಾರೆ, ನೀವು ಮದುವೆ ಬಗ್ಗೆ ಆಲೋಚನೆ ಮಾಡಿದ್ದೀರಾ ಅನ್ನೋದು. ಇವರೆಲ್ಲ ಹುಡುಗರಿಗೆ ನಾವು ಸಿಂಗಲ್ ಆಗಿ ಚೆನ್ನಾಗಿರೋದು, ನೆಮ್ಮದಿಯಾಗಿರೋಕ್ಕೆ ಇಷ್ಟ ಇಲ್ಲ ಯಾರಿಗೂ, ಆಯ್ತಾ? ಐ ಆಮ್ ದಿ ಓನ್ಲಿ ಸಿಂಗಲ್ ಹಾಟ್ ನಾನ್ ಮ್ಯಾರಿಡ್ ಪರ್ಸನ್ ಇನ್ ದಿ ಇಂಡಸ್ಟ್ರಿ. ಹಂಗೆ ಇರ್ಬೇಕು ತಾನೇ? ಸಿ, ನಿಮ್ಮ ಮದುವೆ ಆಗಿದೆಯಾ? Yeah, I would like to end the conversation on that. ತುಂಬ ಚೆನ್ನಾಗಿ ನೆಮ್ಮದಿಯಾಗಿದ್ದೀನಿ ನಾನು. ಯಾರಾದರೂ ಒಳ್ಳೆ ಹುಡುಗ ಇದ್ರೆ ಹೇಳಿ. Thank you so much, madam. Yeah, I can hear some hi. Okay, Ragini Dwivedi. Thank you so much. Thank you. Ooh, too much sound suddenly in the auditorium.
ಮುಕ್ತವಾಗಿ ಮಾತಾಡಿದ್ರಿ, ಹಲವಾರು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು, ಇಷ್ಟು ಪೇಷನ್ಸ್ ಇಂದ ನೀವು ಕೇಳಿದ್ದೀರಾ, ತುಂಬಾ ಖುಷಿ ಆಯ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್, ಯು ಗೈಸ್ ಆರ್ ಡೂಯಿಂಗ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಮ್ಯಾಮ್ಗೆ ಇವಾಗಲೇ ಹೇಳ್ತಾ ಇದ್ದೆ ನಾನು, I think one of the most authentic channels that we have in the country today. So thank you so much for having me. ಹೆಚ್ಚೆಚ್ಚು ಅವಕಾಶಗಳು ಸಿಗಲಿ, ಇನ್ನು ಹೆಚ್ಚೆಚ್ಚು ಸ್ಯಾಂಡಲ್ವುಡ್ MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH ಡಾಕ್ಟರ್ ಆರ್ಥೋ ಆಯಿಲ್ ನ ರೆಗ್ಯುಲರ್ ಮಸಾಜ್ ನಿಂದ ಜಾಯಿಂಟ್ ಹೆಲ್ದಿ ಆಗಿರುತ್ತೆ. ಮತ್ತೆ ಪ್ರಾಬ್ಲಮ್ ಬಹಳ ಹಳೆಯದಾಗಿದ್ರೆ ಡಾಕ್ಟರ್ ಆರ್ಥೋ ಕ್ಯಾಪ್ಸೂಲ್ಸ್ ಜೊತೆ ತಗೊಳ್ಳೋದಕ್ಕೆ ಮರಿಬೇಡಿ. ಈಗ ನೋವು ಸಹ ಮಂಡಿಯೂರುತ್ತದೆ. ನಂಬರ್ 7ಗೆ ಲೇಸ್ ಪ್ಯಾಕೆಟ್ ಮತ್ತು ಇತರ ಕೆಲವು ಚಿಪ್ಸ್